ಹೊಸಬ್ರು ಸೇರ್ಕೊಂಡು ಮಾಡಿರುವಂಥ ಸಿನಿಮಾ, ಮತ್ತು ಸಿನಿಮಾ ರಿಲೀಸ್ ಟೈಮ್ ಬರ್ತಿದೆ, ಹೆಂಗ್ ರಿಸೀವ್ ಮಾಡ್ತಾರೆ ಅನ್ನೋದು ತುಂಬ ನರ್ವಸ್ ಆಗಿದೆ. ಸೊ ನಾನು ಅಂದ್ಕೊಂಡೆ ನಿಮ್ಮ ಪಕ್ಕದಲ್ಲಿ ಎಕ್ಸ್ ದೆವ್ವ ಬೇರೆ ಕೂತಿದ್ದಾರೆ. ನೀವು ನಿಜವಾಗ್ಲೂ ಇಷ್ಟೊಂದು ಸಾಫ್ಟ್ ಇದ್ದೀರಾ ನೀವು? ಇನ್ನೊಂದ್ಸಲ ಹೇಳಿ. ಸೆಟ್ಟಲ್ಲಿ ಜಾಸ್ತಿ ತರಲೆ ಅದು. ಆನ್ ಸೆಟ್ ತರಲೆ ಮಾಡ್ತಿದ್ದೆ. ಪೋಲಿ ತರ್ಲೆನೆ. ಸೆಟ್ಟಿಗೆ ಲೇಟ್ ಆಗಿ ಬಂದಾಗ ಕಾರಣ ಕೊಡೋದು ಯಾರು ಜಾಸ್ತಿ? ನಾ ಯಾರು ಲೇಟ್ ಆಗಿ ಬಂದಿಲ್ಲಪ್ಪ. ನನ್ ಮೇಲೆ ಹಣೆ ಇಟ್ಟು ಇನ್ನ ಮುಂಚೆನೆ ಹೋಗ್ತಿದ್ದೆ. ಈಗ ನಿಮ್ಮಿಬ್ಬರ ಪ್ರಕಾರ ಲವ್ ಸೀಸನ್ಸ್ ಅಂದ್ರೆ ಏನು? ಲವ್ ಸೀಸನ್ಸ್ ಅಂದ್ರೆ ಲವ್ ಅಲ್ಲಿ ಸೀಸನ್ಸ್ ಇರುತ್ತೆ ಅನ್ನೋದನ್ನ ನಾವು ತೋರಿಸ್ತೀವಿ. ಸೊ ಮಹಾನಟಿಯಿಂದ ಇಲ್ಲಿ ತನಕ ಜರ್ನಿ ಹೇಗಿತ್ತು ನಿಮ್ದು? ಸೊ ಮಹಾನಟಿ ವಾಸ್ ಅನ್ ಇನ್ಸ್ಟಿಟ್ಯೂಷನ್ ನನಗೆ. ಸಿನಿಮಾದ ಕೆಲವೊಂದು ಲೊಕೇಶನ್ಸ್ಗಳಾಗಿರ್ಬೋದು, ಎಲ್ಲಿ ಶೂಟ್ ಆಯಿತು, ಹೇಗೆ? ಕಂಪ್ಲೀಟ್ ಬೆಂಗಳೂರಲ್ಲೇ ನಡೆದಿರುವಂಥ ಕಥೆ. ಈ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಜರ್ನಿ ಆಗಿರ್ಬೋದು, ಯಾರ್ದೋ ಅದೊಂದು ಲವ್ ಸ್ಟೋರಿ ಆಗಿರ್ಬೋದು. ಸೊ ನಿಮ್ಮ ಲವ್ ಸೀಸನ್ ಎಷ್ಟು ಕನೆಕ್ಟೆಡ್ ಆಗುತ್ತೆ ಅವ್ರಿಗೆ? ಲವ್ ಯಾರ್ಯಾರು ಮಾಡಿರ್ತಾರೆ ಅವ್ರೆಲ್ಲರಿಗೂ ಕನೆಕ್ಟ್ ಆಗುತ್ತೆ. ಲವ್ ಆಗಿದೆಯಾ? ಲವ್ ಬ್ರೇಕಪ್? ಇನ್ನು ಲವ್ ಅಂತ ಆದರೆ ನನಗೆ ಸಿನಿಮಾಗೆ ಲವ್ ಆಗಿದೆ. ಇವಾಗಿನ ಲವ್ ಸ್ಟೋರಿಗೂ ಅವಾಗಿನ ಕಾಲದ ಲವ್ ಸ್ಟೋರಿಗೂ ಡಿಫ್ರೆನ್ಸ್ ಏನು ನಿಮ್ಮ ಪ್ರಕಾರ? ಈಗೆಲ್ಲ ಇನ್ಸ್ಟೆಂಟ್ ಜಗತ್ತಾಗಿದೆ, ಎಲ್ಲ ಇನ್ಸ್ಟೆಂಟ್ ಆಗೇ ಆಗುತ್ತೆ. ಸೊ ಈಗ ಸಿನಿಮಾಕ್ಕೆ ಅಂತ ಬಂದಾಗ ರಿಜೆಕ್ಷನ್ ಸಾಕಷ್ಟು ಆಗುತ್ತೆ. ಯಾವ ಥರ ಯೂಸ್ ಮಾಡ್ಕೊಳ್ತಾರೆ ಮತ್ತು ಯಾವ ಥರ ಕೆಲಸ ಮಾಡಿಸ್ಕೊಳ್ತಾರೆ. ಈಗ ಸಿನಿಮಾ ಅಂತ ಬಂದಾಗ ಸಾಕಷ್ಟು ಜನ ಹೇಳ್ತಾರೆ ಹೊಸೊಬ್ಬರ ಸಿನಿಮಾ ಹೇಗೆ ನೋಡೋದು, ಏನಿದೆ ಅದರಲ್ಲಿ ಅಂತ. ಸೊ ಅಂಥವ್ರ ಒಂದು ಮೈಂಡ್ ಸೆಟ್ಗೆ ಏನು ಹೇಳ್ತೀರಾ? ಈಗ ನಾವು ನೋಡಿದ್ರೆ ಹೊಸಬ್ರ ಸಿನಿಮಾನ ಆ್ಯಕ್ಚುಲಿ ಪಾಪ್ಯುಲರ್ ಆಗ್ತಾ ಇರೋದು. ಬಿಕಾಸ್ ಫಸ್ಟ್ಲಿ ಸ್ಟಾರ್ ಮೂವೀಸ್ ಅಷ್ಟಿಲ್ಲ. ರೀಲ್ಸ್ ಮಾಡೋದ್ರಿಂದ ಆಗಿರ್ಬೋದು, ಎಲ್ಲ ಇದರಿಂದ ಬೀದಿಗೊಬ್ಬ ಸ್ಟಾರ್ ಥರ ಎಲ್ಲ ಕಡೆಯವರು ನಮ್ಮ ಸ್ಟಾರ್ಗಳಾಗಿ ನಟರುಗಳು ಸಿಗ್ತಾರೆ. ಯಾವಾಗ ಯಾರು ಕೈ ಹಿಡಿತಾರೆ ಅನ್ನೋದು ನಮ್ಮ ಕೈಲಿಲ್ಲ. ಸೊ ಈಗ ಹೀರೋ ಅಂತ ತಕ್ಷಣ ಬಂದಾಗ ಕೆಲವ್ರು ಮೈಂಡ್ ಸೆಟ್ ಇರುತ್ತೆ, 6 ಪ್ಯಾಕ್ ಇರಬೇಕು, ಹೈಟ್ ಇರಬೇಕು, ವೆಯ್ಟ್ ಇರಬೇಕು, ಆ ಥರ ಇರಬೇಕು, ಈ ಥರ ಇರಬೇಕು ಅಂತ. ಸೊ ಅದೆಲ್ಲ ಬ್ರೇಕ್ ಹಾಕ್ಬೋದಾ ಅನ್ನುವಂಥದ್ದು. ಜನ ತುಂಬ ಬುದ್ಧಿವಂತರಿದ್ದಾರೆ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಸ್ವಾತಿ ಸಾಲ್ಯನ್. ಲವ್ವಲ್ಲಿ ನೋವಿದೆ, ಅಳುವಿದೆ, ಹಾಗೆ ಸಾಕಷ್ಟು ಒಂದು ನಗುವಿದೆ, ಸುಖ ಇದೆ ಅಂತಲೇ ಹೇಳ್ತಾರೆ. ಆದರೆ ಲವ್ವಲ್ಲಿ ಸೀಸನ್ ಇದೆ ಅಂತ ನಿಮ್ಗೆ ಗೊತ್ತಿತ್ತಾ? ಎಸ್, ಇವತ್ತು ಲವ್ ಸೀಸನ್ ಬಗ್ಗೆ ಒಂದಿಷ್ಟು ಮಾತುಕತೆಗಳನ್ನು ಆಡೋಕ್ಕೆ ಸಿನಿಮಾ ತಂಡ ನಮ್ಮ ಜೊತೆ ಇದ್ದಾರೆ. ಸೊ ಸಿನಿಮಾದ ನಾಯಕ ನಟ ಆಗಿರುವಂತಹ ಮುಕುಂದ್ ಅವರು ಹಾಗೆ ಚಂದನ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಲವ್ ಸೀಸನ್ ಅಂದರೆ ಏನು, ಇದರ ಜರ್ನಿ ಬಗ್ಗೆ ಒಂದಿಷ್ಟು ಮಾತುಗಳನ್ನು ಅವ್ರ ಜೊತೆ ಆಡೋಣ. ಎಸ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಮ್ಯಾಮ್ ನಮಸ್ತೆ ಮ್ಯಾಮ್. ಹೇಗಿದ್ದೀರಾ ಇಬ್ರು? ಚೆನ್ನಾಗಿದ್ದೀವಿ. ಎಷ್ಟು ಎಕ್ಸೈಟೆಡ್ಗಾಗಿ ಕಾಯ್ತಾ ಇದ್ದೀರಾ? ಸಿನಿಮಾ ರಿಲೀಸ್ ಆಗ್ತಾ ಇದೆ ಜುಲೈ 3ಕ್ಕೆ. ಸೊ ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ? ತುಂಬ ಎಕ್ಸೈಟೆಡ್ ಆಗಿದ್ದೀವಿ. ಅಟ್ ಸೇಮ್ ಟೈಮ್ ನರ್ವಸ್ ಕೂಡ ಇದೆ. ಓಹ್, ಯಾಕೆ ನರ್ವಸ್? ಹೊಸಬ್ರು ಸೇರ್ಕೊಂಡು ಮಾಡಿರುವಂಥ ಸಿನಿಮಾ, ಮತ್ತು ಸಿನಿಮಾ ರಿಲೀಸ್ ಟೈಮ್ ಬರ್ತಿದೆ, ಹೆಂಗ್ ರಿಸೀವ್ ಮಾಡ್ತಾರೆ ಅನ್ನೋದು ತುಂಬ ನರ್ವಸ್ ಆಗಿದೆ. ಸೊ ನಾನು ಅನ್ಕೊಂಡೆ ನಿಮ್ಮ ಪಕ್ಕದಲ್ಲಿ ಎಕ್ಸ್ ದೆವ್ವ ಬೇರೆ ಕೂತಿದ್ದಾರೆ, ಅದಕ್ಕೆ ನರ್ವಸ್ ಆಗಿದ್ದೀರಾ ಅಂತ. ಇಲ್ಲ ಇಲ್ಲ. ನೀವೇನು ಹೇಳ್ತೀರಾ ಮ್ಯಾಮ್? ನಾನು ಎಕ್ಸೈಟೆಡ್ ಆಗಿದ್ದೀನಿ. ಆ್ಯಂಡ್ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಜನ ಹೇಗೆ ರಿಸೀವ್ ಮಾಡ್ತಾರೆ ಅಂತ. ಸೊ ಮಹಾನಟಿಯಿಂದ ಇಲ್ಲಿ ತನಕ ಜರ್ನಿ ಹೇಗಿತ್ತು ನಿಮ್ಮದು ಸಿನಿಮಾಕ್ಕೆ ಬರೋದಕ್ಕೆ? ಜರ್ನಿ ತುಂಬ ಚೆನ್ನಾಗಿತ್ತು. ಆಬ್ವಿಯಸ್ಲಿ ಚಾಲೆಂಜಿಂಗ್ ಆಗೇ ಇರುತ್ತೆ, ಎಲ್ಲರಿಗೂ ಅವ್ರವ್ರದ್ದೇ ಚಾಲೆಂಜಸ್ ಇರೋದ್ರಿಂದ. ಸೊ ಇಟ್ ವಾಸ್ ನಾಟ್ ಈಸಿ, ಬಟ್ ವಿ ಮೇಡ್ ಇಟ್ ಹಿಯರ್ ಆ್ಯಂಡ್ ದಿಸ್ ಇಸ್ ಅ ಸ್ಟಾರ್ಟ್ ಫಾರ್ ಅ ವೆರಿ ಲಾಂಗ್ ಜರ್ನಿ. ಎಸ್ ಸರ್, ನಿಮ್ಮದು ಯಾವಾಗ ಸಿನಿಮಾ ಜರ್ನಿ ಸ್ಟಾರ್ಟ್ ಆಯಿತು ನಿಮ್ಮದು? ಈ ಸಿನಿಮಾದ ಇಲ್ಲ, ನನಗೆ ಸಿನಿಮಾ ಮಾಡಬೇಕು ಅಂತ ಯಾವಾಗ? 4 ಇಯರ್ಸಿಂದ ಇದೆ ಮ್ಯಾಮ್. 4 ಇಯರ್ಸ್ ಬೇಬಿ ಇದ್ದಾಗಿಂದನೂ ನನಗೆ ಆಸೆ ಇದೆ ಸಿನಿಮಾ ಮಾಡಬೇಕು ಅನ್ನೋದು. ಈ ಸಿನಿಮಾಗೆ ಬಂದರೆ 22 ಅನ್ಸುತ್ತೆ ನಾವು ಡಿಸ್ಕಷನ್ ಮಾಡಿ ಒಂದು ಸಿನಿಮಾ ಮಾಡೋಣ ಅಂತೇಳಿ. 22ಇಂದ 24ವರೆಗೂ ಸ್ಕ್ರಿಪ್ಟ್ ಮತ್ತು ಪ್ರಿಪ್ರೇಷನ್ ಯಾವ ಥರ ಮಾಡಬೇಕು, ಯಾವ ಥರ ಅಂದರೆ ಸ್ಟಾರ್ಟ್ ಆದರೆ ಸಿನಿಮಾ ಎಂಡ್ ಆಗಬಾರ್ದು, ನಿಲ್ಲಿಸಬಾರ್ದು ಎಲ್ಲೂ ಅನ್ನೋ ಒಂದು ಪ್ರಿಪ್ರೇಷನಲ್ಲಿ ಏನೇನು ಮಾಡಬೇಕು ಅನ್ನೋದು ಕಂಪ್ಲೀಟ್ ಮುಂಚೆನೇ ಪ್ರಿಪೇರ್ ಮಾಡಿರೋಂಥ ಸಿನಿಮಾ. ಅಂದರೆ ಚಿಕ್ಕವ್ರು ಇರಬೇಕಾದ್ರಿಂದ ಸ್ಟಾರ್ಟ್ ಆಗಿದ್ದು ಅಂತ ಹೇಳಿದ್ರು. ಸೊ ಆವಾಗಲೇನೋ ಚೈಲ್ಡ್ ಆರ್ಟಿಸ್ಟ್ ಆಗಬೇಕು ಆ ಥರ ಏನಾದರೂ ಆಸೆ ಇತ್ತಾ? ಇರಲಿಲ್ಲ, ಹೀರೋ ಹಾಗೆ ಮಾಡಬೇಕು ಅಂತಲೇ ಇತ್ತು. ಸೊ ಈಗ ಸಿನಿಮಾಕ್ಕೆ ಅಂತ ಬಂದಾಗ ರಿಜೆಕ್ಷನ್ ಸಾಕಷ್ಟು ಆಗುತ್ತೆ. ಸೊ ನಿಮ್ಗೆ ಅನುಭವ ಆಗಿದೆಯಾ ಅಥವಾ ಏನು ಅಂತ? ರಿಜೆಕ್ಷನ್ ಅನ್ನೋದು ಇಲ್ಲ, ಬಟ್ ಅರ್ಥ ಮಾಡ್ಕೊಂಡಿದ್ದೀನಿ ಮ್ಯಾಮ್ ಯಾವ ಥರ ಆಗುತ್ತೆ, ಯಾವ ಥರ ಇರುತ್ತೆ, ಯಾವ ಥರ ಯೂಸ್ ಮಾಡ್ಕೊಳ್ತಾರೆ ಮತ್ತು ಯಾವ ಥರ ಕೆಲಸ ಮಾಡಿಸ್ಕೊಳ್ತಾರೆ ಅನ್ನೋದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ತೊಗೊಂಡಿದ್ದೀನಿ. ಎಕ್ಸ್ಪೀರಿಯನ್ಸ್ ಇದೆ, ಬಟ್ ರಿಜೆಕ್ಷನ್ ಅನ್ನೋದಿಲ್ಲ. ಬಟ್ ಕೇಳಿದ್ದೀನಿ, ನೋಡಿದ್ದೀನಿ, ಈ ಥರ ಫೀಲಿಂಗ್ಸ್ ಇದೆ.
ಸೊ ಇಷ್ಟು ಟೈಮ್ ಯಾಕೆ ತಗೊಳ್ತು ಅನ್ನುವಂಥದ್ದು ಒಂದು ಸಿನಿಮಾ ಮಾಡಬೇಕಾದ್ರೆ? ಮೊದಲಿಗೆ ನಾನು ರೆಡಿ ಆಗಬೇಕಿತ್ತು. ಪ್ಲಸ್ ನಾನು ಈಗ ಇಂಟ್ರಡ್ಯೂಸ್ ಆಗಬೇಕು, ನಾನು ಡೆಬ್ಯೂಟ್ ಮಾಡಬೇಕು ಅಂದರೆ ನನಗೆ ಒಂದು ರೆಸ್ಪಾನ್ಸಿಬಿಲಿಟಿ ನನಗಿರುತ್ತೆ. ಅಂದರೆ ನಾನು ಯಾವ ಥರ ಪೋರ್ಟ್ರಿ ಮಾಡ್ಕೋಬೇಕು ಅಥವಾ ನಾನು ಯಾವ ಸಬ್ಜೆಕ್ಟ್ ಮುಖಾಂತರ ಜನಕ್ಕೆ ಹತ್ರ ಆಗಬೇಕು, ಇದೆಲ್ಲ ಮ್ಯಾಟ್ರ್ ಆಗುತ್ತೆ. ಮೇ ಬಿ ಅಂಥ ಕಂಟೆಂಟ್ ನನಗೆ ಯಾವುದು ಸಿಗಲಿಲ್ಲ. ಸುಮಾರು ಕೇಳಿದ್ದೀನಿ ಕತೆಗಳು, ಒಂದು 35 ಸ್ಟೋರೀಸ್ನ ನಾನು ಕೇಳಿದ್ದೀನಿ. ಬಟ್ ನನಗೆ ಯಾವುದು ಈ ಥರ ಎಕ್ಸೈಟ್ಮೆಂಟ್ ಯಾವುದು ಅನಿಸ್ಲಿಲ್ಲ. ಮೇ ಬಿ ಈ ಥರ ಡೈರೆಕ್ಟ್ರು ನಂಗೆ ಸಿಗಲಿಲ್ಲ ಅನಿಸುತ್ತೆ. ಯಾ ಎಸ್, ನಿಮಗೆ ಮಹಾನಟಿ ಆದಮೇಲೆ ಈ ಒಂದು ಆಪರ್ಚುನಿಟಿ ಸಿಕ್ಕಿದ್ದು. ಸೊ ಮಹಾನಟಿಗಿಂತ ಮುಂಚೆ ಏನಾದರೂ ಸಿನಿಮಾದ ಆಫರ್ ಏನಾದರೂ ಬರ್ತಿತ್ವಾ ಅಥವಾ ನೀವು ಹೋಗಿದ್ದೀರಾ ಆಡಿಷನ್ಸ್ಗೆ ಏನಾದರೂ? ಹೌದು, ಮಹಾನಟಿ ಮುಂಚೆ ಸಿನಿಮಾ, ಸೀರಿಯಲ್ ಇದೆಲ್ಲ ಒಂದು ಅನುಭವ ಇತ್ತು. ಮತ್ತು ಅದಕ್ಕೆ ಮುಂಚೆ ತುಂಬ ರಿಜೆಕ್ಷನ್ಸು ಅಥವಾ ಆಡಿಷನ್ಸು ತುಂಬ ಕೊಟ್ಟಿದ್ದೀನಿ. ಐ ಥಿಂಕ್ ಕೌಂಟೇ ಮಾಡಿಲ್ಲ ನಾನು, ಅಷ್ಟೊಂದು ಕೊಟ್ಬಿಟ್ಟಿದ್ದೀನಿ. ಅಲ್ಲಿ ಥ್ರೂ ದ ಪ್ರಾಸೆಸ್ ಕಲ್ತಿದ್ದೀನಿ ಕೂಡ. ಅದು ರಿಜೆಕ್ಷನ್ ಅವ್ರಿಗೆ ನೋ ಆಗಿರ್ಬೋದು, ಬಟ್ ನಾನು ಅಲ್ಲಿ ಒಂದೇನೋ ಮಾಡಿದಾಗ ನಾನು ಅದರಿಂದ ಕಲ್ತಿದ್ದೀನಿ. ದ್ಯಾಟ್ ವಾಸ್ ಎನ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಮಹಾನಟಿ ಶೋ ಪೂರ್ತಿ ಇಟ್ ವಾಸ್ ಅ ಲರ್ನಿಂಗ್ ಪ್ರಾಸೆಸ್ ಆ್ಯಂಡ್ ಇಟ್ ಈಸ್ ಹೆಲ್ಪಿಂಗ್ ಮೀ ಇವಾಗ. ಸೊ ನಿಮ್ಮದಲ್ಲಿ ಕ್ಲಿಕ್ ಆಗಿದ್ದು ಆ ಒಂದು ನಗುವ ನಯನ ಆಗಿರ್ಬೋದು, ಮತ್ತೊಂದು ವೇಶ್ಯದ್ದೇನೋ ಒಂದು ಪಾತ್ರ ಮಾಡಿದೆ. ಸೊ ಅದು ಕ್ಲಿಕ್ ಆಯಿತು. ಸೊ ಅಲ್ಲಿಂದ ಒಂದು ಬ್ಯೂಟಿಫುಲ್ ಜರ್ನಿ ಸ್ಟಾರ್ಟ್ ಆಯಿತು ಅಂತ ಹೇಳಕ್ಕೆ ಇಷ್ಟಪಡ್ತೀರಾ? ಹೌದು, ಖಂಡಿತ ಹೌದು. ಸೊ ಮಹಾನಟಿಯಲ್ಲಿ ಹೇಗಿತ್ತು ನಿಮ್ಮ ಆಂಜನ್ ಜರ್ನಿ ಆಗಿರ್ಬೋದು? ಥ್ರೂ ಔಟ್ ಇಟ್ ವಾಸ್ ಅ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಎಲ್ಲರೂ ಇವಾಗ ಎಲ್ಲೆಲ್ಲೋ ಹೋಗಿ ಇನ್ಸ್ಟಿಟ್ಯೂಟ್ಸಲ್ಲೆಲ್ಲ ಕಲ್ತ್ಕೊಂಡು ಬರ್ತಾರೆ ಅಲ್ವಾ. ಸೊ ಮಹಾನಟಿ ವಾಸ್ ಅನ್ ಇನ್ಸ್ಟಿಟ್ಯೂಷನ್ ನನಗೆ. ಅಲ್ಲಿ ರಮೇಶ್ ಅರವಿಂದ್ ಸರ್ ನಮಗೆ ಟೀಚರು, ತರುಣ್ ಸರು, ಪ್ರೇಮಾ ಮ್ಯಾಮು, ನಿಶ್ವಿಕಾ ಮ್ಯಾಮ್, ಇವರೆಲ್ಲ ನಮಗೆ ಟೀಚರ್ಸು. ಆ್ಯಂಡ್ ಎವ್ರಿ ವೀಕ್ ಏನಾದರೂ ಹೊಸದಾಗಿ ಮಾಡ್ತಾಯಿದ್ವಿ. ಸೊ ಇಟ್ ವಾಸ್ ಅ ವಂಡರ್ಫುಲ್ ಜರ್ನಿ. ಅಲ್ಲಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದಾಗಿರ್ಬೋದು, ಥ್ರೂ ಔಟ್ ದ್ಯಾಟ್ ಜರ್ನಿ ನಾನು ಫಿಗರ್ ಔಟ್ ಮಾಡ್ಕೊಂಡಾಗಿರ್ಬೋದು. ಮತ್ತು ಆ್ಯಕ್ಟಿಂಗ್ ಅಲ್ಲ, ಅದರಲ್ಲಿರುವಂತಹ ಡೆಪ್ತ್ ಕೂಡ ಹೇಳ್ಕೊಡ್ತು ಮಹಾನಟಿ ಅಂತ ಹೇಳ್ಬೋದು. ಸೊ ಅದರಿಂದನೇ ದೆವ್ವ ಬೇರೆ ಆಗಿ ಕೂತಿದ್ರು ಕಾಮಿನಿ ಪಾತ್ರ. ಸೊ ಅದು ತುಂಬ ನಿಮ್ಮ ಕಣ್ಣಲ್ಲಿ ಹೈಲೈಟ್ ಆಗ್ತಿರುವಂಥದ್ದು. ಸೊ ಆಲ್ಮೋಸ್ಟ್ ನಾವು ಈಗ ಕಮೆಂಟಲ್ಲೆಲ್ಲ ನೋಡಿದಾಗ ಅವ್ರ ಕಣ್ಣು ಚೆನ್ನಾಗಿದೆ, ದೆವ್ವದ ಕಣ್ಣು ಚೆನ್ನಾಗಿದೆ, ದೆವ್ವ ಇಷ್ಟ ಆಗ್ತಿದ್ದಾರೆ ಅಂತಲೇ ಬರುತ್ತೆ. ಸೊ ಆ ಒಂದು ರೆಸ್ಪಾನ್ಸ್ ಹೇಗಿತ್ತು ಆ ಟೈಮಲ್ಲಿ? ತುಂಬ ವಿಚಿತ್ರವಾಗಿತ್ತು ಆ್ಯಕ್ಚುಲಿ ಅನುಭವನೇ ನನಗೆ. ಬಿಕಾಸ್ ಜನ ದೆವ್ವ ಅಂತ ಹೇಳ್ತಾ ಇದ್ದಾರೆ, ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಅದೊಂಥರ ವಿಚಿತ್ರ. ಭಯ ಪಡಬೇಕು ಇಲ್ಲ ಇಷ್ಟಪಡಬೇಕು ಎರಡೂ ಆಗ್ತಿತ್ತು ಜನಕ್ಕೆ. ಆ್ಯಂಡ್ ನನಗೂ ಅದು ಎಕ್ಸ್ಪೆರಿಮೆಂಟಲ್ ಪ್ರಾಜೆಕ್ಟೇ. ಬಿಕಾಸ್ ನನ್ನನ್ನು ಒಂದು ಜಾನ್ರಲ್ಲಿ ನೋಡ್ತಿದ್ರು ಜನ, ಒಂದು ಓಲ್ಡ್ ಸ್ಕೂಲ್ ವಿಂಟೇಜ್ ಆ ಥರ ಏನು. ಬಟ್ ಕಾಮಿನಿ ಅನ್ನೋದು ತುಂಬ ಆಪೋಸಿಟ್ ರೋಲು, ಫುಲ್ ಗ್ಲಾಮರ್, ಫುಲ್ ಬೋಲ್ಡ್, ಫುಲ್ ಆಪೋಸಿಟ್ ಆಗಿತ್ತು. ಸೊ ಇಟ್ ವಾಸ್ ಚಾಲೆಂಜಿಂಗ್. ಅಟ್ ದ ಸೇಮ್ ಟೈಮ್ ನನಗೆ ಮತ್ತೆ ಜನಕ್ಕೆ ಎಲ್ಲರಿಗೂ ಪ್ರೂವ್ ಮಾಡಬೇಕಿತ್ತು ನಾನು ದಟ್ ಐ ಕ್ಯಾನ್ ಡೂ ಎವ್ರಿಥಿಂಗ್ ಅಂತ. ಸೊ ಅದಕ್ಕೆ ಅವಕಾಶ ತಂದಿದ್ದ ಆ ಪ್ರಾಜೆಕ್ಟ್. ಸೊ ಇಟ್ ವಾಸ್ ಡಿಫ್ರೆಂಟ್. ಸೊ ನಿಮ್ಮ ಈಗ ಡ್ರಾಮಾ ಆಗಿರ್ಬೋದು, ಸೊ ಈ ಥರ ಜರ್ನಿಯಿಂದ ನೀವು ಸ್ಟಾರ್ಟ್ ಮಾಡಿರುವಂಥದ್ದು. ಸೊ ಆ ಒಂದು ಜರ್ನಿ ಹೇಗಿತ್ತು? ಎಷ್ಟು ಅಂದರೆ ನಿಮಗೆ ಎಷ್ಟು ಹೆಲ್ಪ್ಫುಲ್ ಆಯಿತು ಒಂದು ಈ ಸಿನಿಮಾ ರಂಗಕ್ಕೆ ಬರೋದಕ್ಕೆ ಆ ಒಂದು ಜರ್ನಿ? ತುಂಬಾ ಹೆಲ್ಪ್ಫುಲ್ ಆಯಿತು ಮ್ಯಾಮ್. ನನಗೆ ಕಾನ್ಫಿಡೆನ್ಸ್ ಇರಲಿಲ್ಲ. ಐ ಮೀನ್ ಆಸೆ ಇತ್ತು, ಬಟ್ ಯಾವ ಥರ ಮಾಡಬೇಕು ಅಂದರೆ ಸ್ಟೇಜ್ ಫಿಯರ್ ಅಂತಾರಲ್ಲ, ಅದು ತುಂಬ ಇತ್ತು. ಬಟ್ ಯಾವಾಗ ನಾನು ಈ ಬೀದಿ ನಾಟಕಗಳು ಮತ್ತು ರಂಗಭೂಮಿ ಎಲ್ಲ ಮಾಡಿದೆ, ಆವಾಗ ನನ್ನಲ್ಲಿ ಏನೋ ಚೇಂಜಸ್ ಆಯಿತು. ಅಂದರೆ ತುಂಬ ಸಿಂಪಲ್ಸಿಟಿ ಅನ್ನೋದು ಅಥವಾ ತುಂಬ ಡಿಸಿಪ್ಲಿನ್ನು ಇದೆಲ್ಲ ನನಗೆ ಬಂತು. ತುಂಬ ಹೆಲ್ಪ್ಫುಲ್ ಆಯಿತು. ಈಗ ನಿಮ್ಮಿಬ್ಬರ ಪ್ರಕಾರ ಲವ್ ಸೀಸನ್ಸ್ ಅಂದರೆ ಏನು ನಿಮ್ಮ ಪ್ರಕಾರ? ಲವ್ ಸೀಸನ್ಸ್ ಅಂದರೆ ಲವ್ ಅಲ್ಲಿ ಸೀಸನ್ಸ್ ಇರುತ್ತೆ ಅನ್ನೋದನ್ನ ನಾವು ತೋರಿಸ್ತಿದ್ದೀವಿ. ಆಮೇಲೆ ಲವ್ ಸೀಸನ್ಸ್ ಅಂದ ತಕ್ಷಣ ಬರೀ ಲವ್ ಸ್ಟೋರಿ ಇರುತ್ತೆ, ಔಟ್ ಆ್ಯಂಡ್ ಔಟ್ ಲವ್ ಸ್ಟೋರಿ ಅಂತಲೂ ಅಲ್ಲ. ತುಂಬ ವಿಷಯಗಳನ್ನ ಮುಟ್ಟಿದ್ದೀವಿ, ತುಂಬ ವಿಷಯಗಳನ್ನ ಹೇಳ್ತಿದ್ದೀವಿ. ಕಂಪ್ಲೀಟ್ ಒಂದು ಲೈಫ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು, ರೋಲರ್ ಕೋಸ್ಟರ್ ರೈಡ್ ಅಂತಲೇ ಹೇಳ್ಬೋದು. ನೀವು ಯಾವ ಸೀಸನಲ್ಲಿ ಬರ್ತೀರಾ ಇದರಲ್ಲಿ? ಅದು ಜನ ನೋಡ್ಬಿಟ್ಟು ಹೇಳಬೇಕು ನಾನು ಯಾವ ಸೀಸನ್ ಅನಿಸ್ತಿದ್ದೀನಿ ಅಂತ. ಆ ಥರ ಪರ್ಟಿಕ್ಯುಲರ್ ಆಗಿ ನಾವೇನು ಇಟ್ಕೊಂಡು ಮಾಡಿಲ್ಲ. ಬಟ್ ಜನಕ್ಕೆ ಫೀಲ್ ಆಗ್ಬೋದು ಇವ್ರಿಗೆ ಈ ಸೀಸನ್ ಅಂತ ಏನಾದರೂ ಅವರೇ ಹೇಳ್ಬೋದು ಅನ್ಸುತ್ತೆ ನೆಕ್ಸ್ಟು. ಬಟ್ ಆ ಥರ ಏನಿಲ್ಲ. ಸೊ ಈಗ ನೋಡಿದಾಗ 3 ಜನ ಹೀರೋಯಿನ್ ಅಂತ ಬಂದಾಗ ನೀವು ಒಬ್ಬರೇ ಇರ್ತೀರಾ. ಜನಗಳಿಗೆ ಏನಾಗುತ್ತೆ ಅಂದರೆ 3 ಜನ ಅಂದರೆ ಒಬ್ಬರು ಮೋಸ ಮಾಡಿದ್ಮೇಲೆ ಇನ್ನೊಬ್ಳು ಸಿಗ್ತಾಳೆ, ಇನ್ನೊಬ್ಳು ಮೋಸ ಮಾಡಿದ್ಮೇಲೆ ಇನ್ನೊಬ್ಳು ಸಿಗ್ತಾಳೆ. ಸೊ ಆ ಥರ ಹೋಗುತ್ತಾ ಕತೆ, ಅಥವಾ ಹೇಗೆ ಇದು ಹೀರೋಗೆ ಕನೆಕ್ಟ್ ಆಗ್ತಾ ಹೋಗುತ್ತೆ ಒಬ್ಬ ಹೀರೋಯಿನ್, 3 ಜನ ಹೀರೋಯಿನ್ಸ್ಗಳು? ಅಂದರೆ ಕಂಪ್ಲೀಟಾಗಿ ಇದೊಂದು ಯಾವ ಥರ ಹೇಳಬೇಕು ಅಂದರೆ ಹೀರೋಯಿನ್ಸ್ ಮುಖಾಂತರ ಒಂದು ಕತೆನ ಹೇಳಕ್ಕೆ ಹೊಡ್ತಿದ್ದೀವಿ. ಹೀರೋಯಿನ್ಸ್ನ ಇದು ಮಾಡಿಕೊಂಡು ಒಂದು ಕತೆ ಅವ್ರ ಮುಖಾಂತರ ಒಂದು ಕತೆನ ಹೇಳಕ್ಕೆ ಹೊಡ್ತಿದ್ದೀವಿ. ಅದು ಆಡಿಯನ್ಸ್ಗೆ ಯಾವುದೋ ಒಂದು ಪಾಯಿಂಟಲ್ಲಿ ಕನೆಕ್ಟ್ ಆಗ್ಬೋದು. ಅವ್ರಿಗೆ ಆಗಿರುವಂಥ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಇಲ್ಲ ಅವ್ರು ಗೊತ್ತಿರೋರು ಪರಿಚಯ ಇರೋ ಸುತ್ತಮುತ್ತ ಆ ಥರ ಎಕ್ಸ್ಪೀರಿಯನ್ಸ್
ಕನೆಕ್ಟ್ ಆಗೋವಂಥದ್ದು ಆ ವಿಷಯಗಳನ್ನ ಹೇಳಕೊಡ್ತಿದ್ದೀವಿ. ಸೊ ಇದರಲ್ಲಿ ನೀವು 3 ಶೇಡಲ್ಲಿ ಕಾಣಿಸ್ಕೋತಾ ಇರ ಅಂತ ಇದೆ. ಸೊ ಈ 3 ಶೇಡಿಗೂ ಡಿಫ್ರೆಂಟ್ ಆಗಿರೋ ಒಂದು ಮ್ಯಾನರಿಸಮ್ ಆಗಿರ್ಬೋದು ಇರಬೇಕು. ಸೊ ಅದು ಪ್ರಿಪ್ರೇಷನ್ ಹೇಗಿತ್ತು? ಈಗ ಫಸ್ಟ್ ಅಂದರೆ ಗಡ್ಡ ಮೀಸೆ ಇರಲಿಲ್ಲ ಫಸ್ಟ್ ಇದ್ರಲ್ಲಿ ನೋಡಿದ್ಮೇಲೆ, ಆಮೇಲೆ ಗಡ್ಡ ಇದೆ, ಆಮೇಲೆ ಫುಲ್ ಕೂದಲೇ ಇದೆ ನಿಮಗೆ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಅಂದರೆ ಆ ಥರ ಒಂದು ಸ್ಪೇಸ್ ನನಗಿತ್ತು ಮ್ಯಾಮ್, ಯುಟಿಲೈಸ್ ಮಾಡ್ಕೊಳ್ಳೋವಂಥ ಸ್ಪೇಸ್ ನನಗಿತ್ತು. ಆಮೇಲೆ ತುಂಬ ಜನಕ್ಕೆ ಈ ಥರ ಆಪರ್ಚುನಿಟೀಸ್ ಸಿಗಲ್ಲ, ಒಂದೇ ಸಿನಿಮಾದಲ್ಲಿ ಈ ಥರ ವೇರಿಯೇಷನ್ಸ್ನ ತೋರಿಸುವಂಥದ್ದು. ಐ ಆಮ್ ಗ್ರೇಟ್ಫುಲ್ ಫಾರ್ ದಟ್. ತುಂಬಾ ಚೆನ್ನಾಗಿತ್ತು. ಐ ಮೀನ್ ನನಗೆ ಈ ಥರ ಚಾನ್ಸಸ್, ಆಮೇಲೆ ನನಗೆ ಈ ಥರ ಮಾಡಬೇಕು, ಈ ಥರ ತೋರಿಸ್ಬೇಕು ಅನ್ನೋದೇ ನನಗೆ ಆಸೆ ಇತ್ತು. ಬಟ್ ಆ ಥರ ಸಬ್ಜೆಕ್ಟೇ ನನಗೆ ಸಿಕ್ತು. ತುಂಬ ಚೆನ್ನಾಗಿ ಔಟ್ಪುಟ್ ಬಂದಿದೆ. ಈಗ ಲವ್ ಬಗ್ಗೆ ಹೇಳೋದಾದ್ರೆ, ಲವ್ಗೆ ಈಗ ಸಾಕಷ್ಟು ಕೆಲವೊಂದು ವಿಷಯಗಳಿಗೆ ಈಗ ಕಾಡು ಬೆಳೆಸಿ ಆ ಥರ ಒಂದು ಸ್ಲೋಗನ್ಸ್ ಇರುತ್ತೆ. ಸೊ ಲವ್ಗೆ ಏನಾದರೂ ಒಂದು ಸ್ಲೋಗನ್ ಕೊಡೋದಾದ್ರೆ ನಿಮ್ಮ ಕಡೆಯಿಂದ ಏನು ಸ್ಲೋಗನ್ ಕೊಡ್ತೀರಾ? ನಮ್ಮ ಸಿನಿಮಾದಲ್ಲೇ ಅದು ಬೇಡ, ನಿಮ್ಮ ಪರ್ಸನಲ್ ಆಗಿ ಏನಾದರೂ. ಈಗ ಕಾಡು ಬೆಳೆಸಿ ನಾಡು ಉಳಿಸಿ ಅಂತ ಇದೆ, ನಿಮ್ದೇನಾದರೂ ಡಿಫ್ರೆಂಟ್ ಆಗಿ ಲವ್ ಬಗ್ಗೆ? ಸೊ ಅದನ್ನು ನೆಕ್ಸ್ಟ್ ಮೋಟಿವೇಶನ್ ಆಗಿ ವಾಟ್ಸಪ್ ಸ್ಟೇಟಸ್ ಎಲ್ಲ ಹಾಕೋತಾರೆ. ಆ ಥರ ಏನು ಹೇಳೋದು ಮ್ಯಾಮ್, ಲೈನ್ಸೇ ಬರ್ತಿಲ್ಲ. ಓಕೆ, ನಿಮ್ಮ ಪ್ರಕಾರ ಲವ್ ಅಂದರೆ ಏನು? ಲವ್ ಇಸ್ ಎವ್ರಿಥಿಂಗ್. ಎವ್ರಿಥಿಂಗ್. ಲವ್ ಇಲ್ದಿದ್ದು ಏನೂ ಇಲ್ಲ ಮ್ಯಾಮ್. ಲವ್ ಆಗಿದೆಯಾ? ಲವ್ ಬ್ರೇಕಪ್? ಲವ್ ಅಂತ ಆಗಿಲ್ಲ, ಕ್ರಶ್ ಅಂತ ಆಗಿದೆ. ಅದು ಮೇ ಬಿ ಅದು ಕ್ರಶ್ ಅಂತ ಹೇಳ್ಬೋದು, ಇಲ್ಲ ಒಂದು ಇಷ್ಟ ಅಂತ ಸ್ಕೂಲ್ ಟೈಮಲ್ಲಿ ಆಗಿದ್ದು ವಿಷಯ. ಇನ್ನು ಲವ್ ಅಂತ ಆದರೆ ನನಗೆ ಸಿನಿಮಾಗೆ ಲವ್ ಆಗಿದೆ. ಸ್ಕೂಲ್ ಟೈಮಲ್ಲಿ ಅಂದರೆ ಕಾಲೇಜ್ ಅಂದರೆ ಸ್ಕೂಲಲ್ಲಿ ಇರೋ ಮೇಲೆನಾ ಅಥವಾ ಬೇರೆ? ಸ್ಕೂಲಲ್ಲಿ ಇರೋರ ಮೇಲೆ. ಹೇಳಿಲ್ವ ಹೋಗಿ ನಂಗೆ ಕ್ರಶ್? ಇಲ್ಲ ಇಲ್ಲ ಇಲ್ಲ. ಹೇಳಿದ್ದು ಏನಾದರೂ ಅಲ್ಲಿ ಆಗ್ತಿತ್ತು ಅನಿಸುತ್ತೆ, ಅವ್ರೇನಾದ್ರು ಒಪ್ಕೋತಿದ್ರು ಆ ಥರ ಏನಾದರೂ? ಆದರೆ ನನಗೆ ಕ್ಲಾರಿಟಿ ಇರಲಿಲ್ವಲ್ಲ, ಇದು ಲವ್ ಅಥವಾ ಒಂದು ಫ್ರೆಂಡ್ಶಿಪ್ಪಾ, ಇಲ್ಲ ಸುಮ್ಮನೆ ಜಸ್ಟ್ ಒಂದು ಚೆನ್ನಾಗಿ ಕಾಣ್ತಿದ್ದಾರೆ ಅನ್ನೋದಾ, ಈ ಥರ ಅದನ್ನ ಕ್ರಶ್ ಆಗಿ ನಾವು ಕನ್ಸಿಡರ್ ಮಾಡ್ಬೋದು. ಅಂದರೆ ಫ್ರೆಂಡ್ ಜೊತೆ ಯಾರ ಜೊತೆನೂ ಶೇರ್ ಮಾಡ್ಕೊಂಡಿಲ್ಲ ಅವಳು ನಂಗೆ ಇಷ್ಟ ಆಗಿದ್ದಾಳೆ ಅಂತ ಆ ಥರ? ಶೇರ್ ಮಾಡ್ಕೊಂಡಿದ್ದೀನಿ, ಬಟ್ ಲವ್ ಮಾಡ್ತಿದ್ದೀನಿ, ಲವ್ ಆಗಿದೆ ಅಂತ ಇಲ್ಲ, ಚೆನ್ನಾಗಿದ್ದಾರೆ, ಒಂದು ಗುಡ್ ಫೀಲ್ ಕೊಡ್ತಿದೆ ಅನ್ನೋ ಒಂಥರ ಶೇರ್ ಮಾಡಿದ್ದೀನಿ. ನಿಮ್ಮ ಪ್ರಕಾರ ಲವ್ ಅಂದರೆ? ಲವ್ ಅಂದರೆ ಸೆಲ್ಫ್ಲೆಸ್ನೆಸ್ ಆ್ಯಂಡ್ ಅಷ್ಟೇ. ಬೇಸಿಕಲಿ ನಾವಲ್ಲದೆ ಇನ್ನೊಬ್ಬರ ಪರ್ಸ್ಪೆಕ್ಟಿವ್ನ ಪೂರ್ತಿಯಾಗಿ ಅರ್ಥ ಮಾಡಿಕೊಂಡು ಮಾಡೋದು, ದಟ್ ಇಸ್ ಲವ್. ಇವಾಗ ಏನಾಗ್ತಿದೆ, ಇನ್ಸ್ಟಾಗ್ರಾಮ್ಗಳಲ್ಲಿ ನಮ್ಮ ಭಾವನೆಗೆ ತಕ್ಕಂತೆ ಕೆಲವು ವೀಡಿಯೋಸ್ಗಳು ಬರ್ತಾ ಇದೆ. ಸೊ ನಾವೀಗ ಬೇಜಾರಾಗಿದ್ದರೆ ಬೇಜಾರದ್ದೇ ಒಂದು ಬರುತ್ತೆ, ಇನ್ನೊಂದು ಖುಷಿಯಲ್ಲಿದ್ದಾಗ ಖುಷಿ ಥರನೇ ಬರುತ್ತೆ. ಸೊ ನಿಮ್ಗೆ ಯಾವ ಥರ ಆ ಥರ ಒಂದು ಫೀಲ್ ಆಗಿದೆಯಾ ಅನ್ನೋ? ಬರುತ್ತೆ, ನಮ್ಮ ಮೂಡ್ ಹೆಂಗಿರುತ್ತೋ ಅದು ಬಂದಿರೋದು ಉಂಟು. ಬಟ್ ತುಂಬ ನನಗೆ ನಾನು ತುಂಬ ಪಾಸಿಟಿವ್ ಪರ್ಸನ್. ನಾನು ಯಾವುದು ನೆಗೆಟಿವ್ ಇದ್ರೂ ಅದನ್ನು ಪಾಸಿಟಿವ್ ಆಗಿ ನೋಡ್ತೀನಿ. ಸೊ ಎಲ್ಲ ಪಾಸಿಟಿವ್ ಥರದ್ದೇ ಬರುತ್ತೆ. ಆಮೇಲೆ ಆ ಥರದ್ದು ಬಂದರೂ ನಾನು ನೋಟಿಸ್ ಮಾಡೋದಿಲ್ಲ. ಐ ಮೀನ್ ನನಗೆ ಅದು ಇದಾಗಲ್ಲ ಅಂದ್ಬಿಟ್ಟು ನಾನು ಸ್ವೈಪ್ ಮಾಡ್ತೀನಿ. ನಿಮಗೆ ಇದೀಗ ನನ್ನ ಸಿಚುವೇಶನ್ಗೆ ಕ್ಲಿಕ್ ಆಯಿತು ಅಂತ ಅನ್ನೋದು ತುಂಬ ಬರುತ್ತೆ. ನಾನು ಮ್ಯಾನಿಫೆಸ್ಟೇಷನ್ ಆ ಥರ ಎಲ್ಲ ನೋಡೋದ್ರಿಂದ ತುಂಬ ಬರುತ್ತೆ. ಟ್ಯಾರೆಟ್ ರೀಡಿಂಗ್ ಆಗಿರ್ಬೋದು, ಆ ಥರದ್ದೆಲ್ಲ ಬರ್ತಾ ಇರುತ್ತೆ. ಹೌದು. ಇವಾಗಿನ ಲವ್ ಸ್ಟೋರಿಗೂ ಅವಾಗಿನ ಕಾಲದ ಲವ್ ಸ್ಟೋರಿಗೂ ಡಿಫ್ರೆನ್ಸ್ ಏನು ನಿಮ್ಮ ಪ್ರಕಾರ? ಮೇ ಬಿ ವ್ಯಕ್ತಿತ್ವ. ಲವ್ ಸೇಮ್ ಇದೆ, ಬಟ್ ಮಾಡೋ ವ್ಯಕ್ತಿಗಳು ಚೇಂಜ್ ಆಗ್ತಿದ್ದಾರೆ. ಅಂದರೆ ಈಗ ತುಂಬ ಚೇಂಜಸ್ ಆಗಿದೆ ಈ ಜನ್ರೇಷನ್ಗೆ. ಈ ದಿನಕ್ಕೆ ತುಂಬ ಬೇಗ ಮೂಡ್ ಚೇಂಜ್ ಆಗ್ತಿರುತ್ತೆ, ಬೋರ್ ಆಗ್ತಿರುತ್ತೆ. ಸೊ ಅದನ್ನು ಒಂದು ಡಿಸಿಪ್ಲಿನ್ ಅನ್ನೋದು ಎಲ್ಲೋ ಒಂದು ಮಿಸ್ ಆಗ್ತಿದೆಯಾ? ಐ ಮೀನ್ ಒಂದು ವ್ಯಕ್ತಿನ ಇಷ್ಟಪಡ್ತಿದ್ದೀವಿ ಅಂದರೆ ಕಂಪ್ಲೀಟಾಗಿ ಇಷ್ಟಪಡಬೇಕು ಅದೆಲ್ಲೋ ಮಿಸ್ ಆಗ್ತಿದೆಯಾ ಅಂತ. ಅಂದರೆ ಇದೆ, ಪಾಸಿಟಿವ್ ಕೂಡ ಇದೆ, ಬಟ್ ನಮಗೆ ಕಾಣಿಸ್ತಿಲ್ಲ, ಅದು ಕಣ್ಮರೆ ಆಗ್ತಿದೆ. ಅಂದರೆ ನೆಗೆಟಿವ್ ಅನ್ನೋದು ತುಂಬ ಬೇಗ ಪ್ರಚಾರ ಆಗುತ್ತೆ, ನೆಗೆಟಿವ್ ಅನ್ನೋದು ತುಂಬ ಹೈಲೈಟ್ ಆಗುತ್ತೆ. ಬಟ್ ಪಾಸಿಟಿವ್ ಒಂದು ಗುಡ್ ಫೀಲಿಂಗ್, ಒಂದು ಗುಡ್ ಲವ್ ಅನ್ನೋದು ಇದೆ, ಬಟ್ ನಮ್ಮ ಕಣ್ಣಿಗೆ ಕಾಣಿಸ್ತಿಲ್ಲ ಅಷ್ಟೇ. ನಿಮ್ಮ ಪ್ರಕಾರ ಹೇಳೋದಾದ್ರೆ ಲವ್ವು ಆಗಿನ ಕಾಲದಲ್ಲಿ ಸ್ವಲ್ಪ ಸ್ಲೋ ಲವ್ ಇತ್ತು. ಐ ಮೀನ್ ಯಾಕಂದರೆ ಮಾಧ್ಯಮಗಳಿರಲಿಲ್ಲ ಮಾತಾಡೋದಕ್ಕಾಗಲಿ ಶೇರ್ ಮಾಡೋದಕ್ಕಾಗಲಿ. ಈಗೆಲ್ಲ ಇನ್ಸ್ಟೆಂಟ್ ಜಗತ್ತಾಗಿದೆ, ಎಲ್ಲ ಇನ್ಸ್ಟೆಂಟಾಗಿ ಆಗುತ್ತೆ. ಸೊ ಪ್ರೀತಿ ಸೇಮ್ ಇದೆ, ಅದೇ ಮೀಡಿಯಮ್ ಆಫ್ ಲವ್ ಇಸ್ ಡಿಫ್ರೆಂಟ್ ಅಷ್ಟೇ. ಈಗ ನಮ್ಮ ಪೇರೆಂಟ್ಸ್ಗಳಲ್ಲದೆ ನೋಡಿದ್ರೆ ಅವ್ರದ್ದು ಅರೇಂಜ್ ಮ್ಯಾರೇಜ್ ಆಗಿರುತ್ತೆ. ಸೊ ಅವರು ಎಷ್ಟು ಚೆನ್ನಾಗಿರ್ತಾರೆ. ಬಟ್ ಇವಾಗ ಅರೇಂಜ್ ಮ್ಯಾರೇಜ್ ಆಗೋದು ಬಿಟ್ಟು ಲವ್ ಮ್ಯಾರೇಜ್ ಎಲ್ಲ ಆದರೂ ಕೂಡ ಅವ್ರದ್ದು ಡಿವೋರ್ಸ್ ಆಗಿರ್ಬೋದು ಅಥವಾ ಬ್ರೇಕಪ್ಸ್ಗಳಾಗಿರ್ಬೋದು. ಸೊ ಅದನ್ನು ಅವರು ಸ್ಟೋರಿ ಅಥವಾ ಸ್ಟೇಟಸ್ಗಳಲ್ಲಿ ಹಾಕೋದಾಗಿರ್ಬೋದು. ಸೊ ಇದು ನಿಮ್ಮ ಪ್ರಕಾರ ಸರಿ ಅನಿಸುತ್ತಾ ಅಥವಾ ತಪ್ಪು ಅನಿಸುತ್ತಾ? ಯಾಕಂದರೆ ಈಗ ಲವರ್ಸ್ಗಳಾಗಿರ್ಬೋದು, ಒಬ್ಬರನ್ನ ನಾವು ಕೆಳಗಿಟ್ಟು ಮಾತಾಡ್ತೀವಿ, ಅವಳು ನಂಗೆ ಬ್ರೇಕಪ್ ಮಾಡಿದ್ಲು, ಸೊ ಅವಳು ನಂಗೆ ಮೋಸ ಮಾಡಿದ್ಲು, ಅದು ಅವರನ್ನು ನಾವು ಕೆಳಗಿಟ್ಟು ಮಾತಾಡ್ತೀವಿ. ಸೊ ಇದು ನಿಮ್ಮ ಪ್ರಕಾರ ತಪ್ಪೋ ಸರಿಯೋ ಅನ್ನುವಂಥದ್ದು? ಅವ್ರ ಪರ್ಸ್ಪೆಕ್ಟಿವ್ ಅಲ್ಲಿ ಅದು ಕರೆಕ್ಟ್ ಇರುತ್ತೆ ಮ್ಯಾಮ್. ಬಿಕಾಸ್ ಯಾರೇ ಕತೆ ಹೇಳಿದ್ರು
ಅವ್ರನ್ನ ಇದು ಮಾಡಿಕೊಂಡೇ ಹೇಳ್ತಾರೆ. ಸಿಚುವೇಶನ್ ತುಂಬ ಮ್ಯಾಟ್ರ್ ಆಗುತ್ತೆ. ಅಂದರೆ ಈಗ ಇಬ್ಬರ ಮಧ್ಯ ಒಂದು ಚೆನ್ನಾಗಿ ಬಾಂಡಿಂಗ್ ಇದೆ, ಅವ್ರು ದೂರ ಆದರು ಅಂದರೆ ಅವ್ರಿಗೆ ಯಾವ ಥರ ಸಿಚುವೇಶನ್ ಫೇಸ್ ಮಾಡಿರ್ತಾರೆ ಅನ್ನೋದು ನಮಗೆ ಗೊತ್ತಾಗಲ್ಲ. ಸೊ ಅದು ಜಡ್ಜ್ ಮಾಡಬಾರ್ದು ಅಂತ ನನಗನ್ಸುತ್ತೆ. ಬಿಕಾಸ್ ಅವರಿಬ್ಬರು ಮ್ಯೂಚುವಲ್ ಆಗಿ ಲವ್ ಮಾಡಿರ್ತಾರೆ, ಮ್ಯೂಚುವಲ್ ಆಗಿ ದೂರ ಆಗಿರ್ತಾರೆ. ಬಟ್ ಇನ್ನೊಬ್ಬರನ್ನ ಕೆಳಗಾಕಿ ಮಾತಾಡೋದು ತಪ್ಪು ಅಂತ ನನಗನ್ಸುತ್ತೆ. ಯಾಕಂದರೆ ನೀವು ಮ್ಯೂಚುವಲ್ ಆಗಿ ದೂರ ಆಗಿದ್ದು ನಿಮ್ಮದೇ ತಪ್ಪಾಗಿರುತ್ತೆ, ಇಲ್ಲ ಅವ್ರದ್ದು ತಪ್ಪಾಗಿರುತ್ತೆ. ಬಟ್ ಬೇರೆಯವ್ರ ಹತ್ರ ತಪ್ಪಾಗಿ ಅವ್ರನ್ನ ಇನ್ನೊಬ್ಬರನ್ನ ಕಡಿಮೆ ಮಾಡಿ ಮಾತಾಡೋದು ತಪ್ಪಂತ ಅನ್ಸುತ್ತೆ. ಅಂದರೆ ನಿಜವಾಗ್ಲೂ ಪ್ರೀತಿ ಮಾಡಿದವ್ರು ಯಾರೂ ಆ ಥರ ಮಾಡಲ್ಲ ಅನ್ಸುತ್ತೆ. ತುಂಬ ಪ್ರೀತಿ ಮಾಡಿ ಅವ್ರು ಯಾರಾದರೂ ಬಿಟ್ಟು ಹೋದ್ರೆ ನಿಜವಾಗ್ಲೂ ಪ್ರೀತಿ ಮಾಡಿದವ್ರು ಯಾರನ್ನೇ ಅವಳು ಸರಿ ಇಲ್ಲ, ಅವಳು ಬಿಟ್ಟು ಹೋದ್ಲು ಅಂತ ಯಾರೂ ಹೇಳಲ್ಲ. ಅಥವಾ ಹುಡುಗಿನಾಗಲಿ ಅವ್ನು ಹಂಗೆ ಮಾಡ್ದೆ ಅಂತ ಏನು ಹೇಳಲ್ಲ. ಎಷ್ಟು ಮಟ್ಟಿಗೆ ಪ್ರೀತಿ ಮಾಡಿರ್ತಾರೆ ಅಂದರೆ ಓಕೆ ಅವ್ರು ಖುಷಿಯಾಗಿದ್ದರೆ ಸಾಕು ಅನ್ನೋ ಅಂಥವ್ರು ಇರ್ತಾರೆ. ಸೊ ದಟ್ ಇಸ್ ಟ್ರೂ ಲವ್. ಎಸ್, ಈಗ ಒಂದು ಪ್ರೀತಿ ಉಳಿಬೇಕು ಅಂದರೆ ಹುಡುಗಿ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾಳೋ ಅಷ್ಟೇ ಹುಡುಗನೂ ಕೊಡಬೇಕು. ಸೊ ಇಬ್ಬರು ಒಂದೇ ರೀತಿಯಲ್ಲಿದ್ದಾಗ ಪ್ರೀತಿ ಉಳಿಯುತ್ತೆ ಅನ್ನುವಂಥದ್ದು. ಬಟ್ ಕೆಲವೊಂದು ಮಾತಿದೆ, ಈಗ ಹುಡುಗಿ ಒಪ್ಕೊಂಡ್ರೆ ಮನೆಯವರು ಒಪ್ಕೊಳ್ಳಲ್ಲ, ಅಥವಾ ಹುಡುಗ ಏನಾದರೂ ಕೈ ಕೊಡ್ತಾನೆ, ಹುಡುಗಿ ಸರಿ ಇದ್ದರೆ ಹುಡುಗ ಕೈ ಕೊಡ್ತಾನೆ, ಅಥವಾ ಹುಡುಗಿ ಸರಿ ಇದ್ದರೆ ಹುಡುಗ ಕೈ ಕೊಡ್ತಾನೆ, ಅವರಿಬ್ಬರು ಸರಿ ಇದ್ದರೆ ಮನೆಯವ್ರು ಕೈ ಕೊಟ್ಬಿಡ್ತಾರೆ, ಅಥವಾ ದೇವರು ಕೈ ಕೊಡ್ತಾರೆ ಅಂತ. ಸೊ ಇದು ನೀವು ನಂಬ್ತೀರಾ? ಡೆಸ್ಟಿನಿ, ಹೌದು. ಬಿಕಾಸ್ ಸಂದರ್ಭಗಳು ಯಾವ ಥರ ಬರುತ್ತೆ ಅನ್ನೋದು ನಾವು ಹೇಳೋಕ್ಕಾಗಲ್ಲ. ಮನೇಲಿ ಒಪ್ತಾರೆ ಒಪ್ಪಲ್ಲ ಅನ್ನೋದಕ್ಕಿಂತ ನಾವು ಈಗ ನಾನು ಲವ್ ಮಾಡಿದ್ರೆ ನಮ್ಮ ಮನೇಲಿ ಒಪ್ತಾರಾ ಇಲ್ವಾ ಅನ್ನೋದು ನನಗೆ ಗೊತ್ತಿರುತ್ತೆ. ಅಥವಾ ನಾನು ಒಪ್ಸ್ತೀನಿ ಅವ್ರನ್ನ, ಅವರು ಒಪ್ಕೊಳ್ತಾರ ಅನ್ನೋದು ಅದು ನಮ್ಗೊಂದು ಐಡಿಯಾ ಇರುತ್ತಲ್ಲ ಮ್ಯಾಮ್. ಅದರ ಬೇಸ್ ಮೇಲೆ ನಾವು ಹೋಗಬೇಕಾಗತ್ತೆ. ಇಲ್ಲ ಲವ್ ಮಾಡಿದ್ಯಾ, ಒಪ್ಸಿ ಮದುವೆ ಆಗು, ಲೇಟ್ ಆದರೂ ಪರವಾಗಿಲ್ಲ. ನಿನ್ಗೆ ಆ ಹುಡುಗಿನೇ ಬೇಕು ಅಂತಿದ್ಯಾ, ಲವ್ ಒಪ್ಸಿ ಫೈಟ್ ಮಾಡು ಪ್ರೀತಿಗೋಸ್ಕರ. ಆ್ಯಕ್ಚುಲಿ ಲವ್ಗೆ ಎನಿಮಿ ಯಾರು? ನಿಜವಾಗ್ಲೂ ಎನಿಮಿ ಅನ್ನೋದು ಯಾರು ನಿಮ್ಮ ಪ್ರಕಾರ? ಟೈಮಿಂಗ್ ಅನಿಸುತ್ತೆ. ಟೈಮಿಂಗ್ ಇನ್ ಲೈಫ್ ಇಸ್ ವೆರಿ ಸ್ವಲ್ಪ ಶತ್ರು ಅನ್ಸುತ್ತೆ ನನಗೆ ಪರ್ಸ್ನಲಿ. ಟೈಮಿಂಗ್ ಮತ್ತು ನಾವು ಯಾವ ಥರ ಯೋಚನೆ ನಮ್ಮ ಯೋಚನೆಗಳೇ ಅಂತ ಅನಿಸುತ್ತೆ ಮ್ಯಾಮ್. ಬಿಕಾಸ್ ನಾವು ಏನು ಯೋಚನೆ ಮಾಡ್ತೀವೋ ಅದೇ ನಮಗೆ ಡೆಸ್ಟಿನಿ ಅಂತ ಇವಾಗ ವರ್ಡ್ ಯೂಸ್ ಮಾಡ್ತಾರೆ. ನಾವು ಏನು ಯೋಚನೆ ಮಾಡ್ತೀವೋ ಅದೆಲ್ಲ ನಮಗೆ ಮ್ಯಾನಿಫೆಸ್ಟೇಷನ್ ಅದು ಇದು ಅಂತಾರಲ್ಲ. ಸೊ ಅದು ನಾವು ಏನು ಯೋಚನೆ ಮಾಡ್ತೀವಿ ಅದು ತುಂಬ ಮ್ಯಾಟ್ರ್ ಆಗುತ್ತೆ. ಸೊ ಈಗ ಲವ್ ಮಾಡಬೇಕಾದ್ರೆ ಫಸ್ಟ್ ಎಲ್ಲ ಯೋಚನೆ ಮಾಡ್ತಾರೆ, ಅಂದರೆ ನಿಮ್ಮದು ವೈಬ್ ಮ್ಯಾಚ್ ಆಗುತ್ತಾ, ಸೊ ಆ ಥರ ಯೋಚನೆ ಮಾಡ್ತಾರೆ. ಬಟ್ ಲವ್ವಿಗಾದ್ಮೇಲೆ ಒಂದು 1 year 2 year ಆದಮೇಲೆ ಬಟ್ ಅವರ ಒಂದು ಆಸೆಗಳಿಗೆ ಅವರು ಬ್ರೇಕ್ ಹಾಕ್ತಾರೆ, ಬೇಡ ನೀನು ಈ ಥರ ಮಾಡಬೇಡ ಅನ್ನುವಂಥದ್ದು. ಸೊ ಇದು ಜಾಸ್ತಿ ಆಗ್ತಾ ಇದೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದು ಫ್ರೀಡಮ್ ಅನ್ನೋದು ಕೊಡಬೇಕು. ಬಿಕಾಸ್ ಲವ್ ಮಾಡೋ ಟೈಮಲ್ಲಿ ಅವರಲ್ಲಿ ಇಷ್ಟ ಆಗಿದ್ದು ಲವ್ ಆದಮೇಲೆ ಯಾಕೆ ಇಷ್ಟ ಆಗ್ತಿಲ್ಲ ಅನ್ನೋದು ಅವ್ರಿಗೆ ಕ್ವಶನ್ ಮಾಡ್ಕೋಬೇಕು ಅವರು. ಬಿಕಾಸ್ ನೀವು ಆ ವ್ಯಕ್ತಿತ್ವನ ಆ ಕ್ಯಾರೆಕ್ಟರ್ನ ನೋಡಿ ನೀವು ಇಷ್ಟಪಟ್ಟಿರ್ತೀರ, ಅವರಲ್ಲಿ ಏನೋ ಚೆನ್ನಾಗಿರುತ್ತೆ, ಇಲ್ಲ ಅವ್ರಿಗೆ ಆ ಟ್ಯಾಲೆಂಟ್ ಇರುತ್ತೆ. ಲಾಸ್ಟಲ್ಲಿ ಆ ಟ್ಯಾಲೆಂಟ್ ನೀವು ಮಾಡಬೇಡಿ, ಅದು ಬೇಡ ಇದು ಬೇಡ ಅಂತ ರೈಟ್ಸ್ ಇರಲ್ಲ. ಅದು ಅರ್ಥ ಮಾಡಿಕೊಂಡು ಹೋಗ್ಬೇಕಾಗುತ್ತೆ. ನಮಗೆ ನಾವೇ ಕ್ವಶನ್ ಮಾಡ್ಕೋಬೇಕು, ಅವಾಗ ಇಷ್ಟ ಆಗಿದ್ದೇನು ಇವಾಗ ಇಷ್ಟ ಆಗದಿರೋದೇನು ಅಂತ. ಇವಾಗ ಒಂದು ಟ್ರೆಂಡಿಂಗ್ ಜೆನ್ಜಿ ಪೀಪಲ್ಸ್ ಅಂತ ಇದ್ದಾರೆ. ಸೊ ಅವರಿಗೆ ಈ ಒಂದು ಸಿನಿಮಾ ಎಷ್ಟು ಕನೆಕ್ಟ್ ಆಗ್ಬೋದು, ಎಷ್ಟು ಇಷ್ಟ ಆಗ್ಬೋದು ಅನ್ನುವಂಥದ್ದು ಮ್ಯಾಮ್ ಹೇಳೋದಾದರೆ? ಜೆನ್ಜಿ ಅಂತಲ್ಲ, ಎಲ್ಲರಿಗೂ ಕನೆಕ್ಟ್ ಆಗುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ಜೆನ್ಜಿಗೆ ಹೇಳಬೇಕಂದ್ರೆ ದೇ ವಿಲ್ ಗೆಟ್ ಅ ವ್ಯೂ ಅಬೌಟ್ ಸ್ಲೋ ಲವ್, ಲಾಯಲ್ಟಿ ಏನಿದೆ ಅದ್ರ ಬಗ್ಗೆ ಮತ್ತೆ ಒಂದು ಕನ್ನಡಿ ಹಿಡಿಯುತ್ತೆ ನಮ್ಮ ಸಿನಿಮಾ ಅಂತ ಹೇಳ್ಬೋದು. ಪರ್ಟಿಕ್ಯುಲರ್ ಆಗಲ್ಲ, ಬಟ್ ಅವ್ರಿಗೂ ರಿಲೇಟ್ ಆಗುತ್ತೆ. ಲವ್ ಯಾರ್ಯಾರು ಮಾಡಿರ್ತಾರೆ ಅವ್ರೆಲ್ಲರಿಗೂ ಕನೆಕ್ಟ್ ಆಗುತ್ತೆ. ಜೆನ್ಸಿಗೆ ಅಂತ ಏನು ಮೆಸೇಜ್ ಕೊಡ್ತಿದ್ದೀವಿ ಅಂದರೆ ಯಾವ ಥರ ಸಿಚುವೇಶನಲ್ಲಿ ಯಾವ ಥರ ಬಿಹೇವ್ ಮಾಡಬೇಕಾಗತ್ತೆ, ಅಥವಾ ಯಾವ ಥರ ಸಿಚುವೇಶನ್ ನಾವು ಬಿಹೇವ್ ಮಾಡೋದ್ರಿಂದ ರಿಯಾಕ್ಷನ್ ಯಾವ ಥರ ಇರುತ್ತೆ, ಇದನ್ನೆಲ್ಲ ಒಂದಷ್ಟು ರಿಯಾಲಿಟಿಗೆ ತುಂಬ ಹತ್ರ ಆಗುವಂಥದ್ದು ತೋರಿಸಿದ್ದೀವಿ. ತುಂಬ ಎಲಿಮೆಂಟ್ಸ್ ಇದೆ ಮ್ಯಾಮ್, ರಿಲೇಟೆಡ್ ಆಗೋವಂಥದ್ದು ತುಂಬ ಎಲಿಮೆಂಟ್ಸ್ ಇದೆ. ತುಂಬ ಫೀಲ್ ಅಂದರೆ ಮನೆಗೆ ತೊಗೊಂಡೋಗುವಂಥದ್ದು ತುಂಬ ಇದೆ ಈ ಸಿನಿಮಾದಿಂದ. ಎಸ್, ಅಂದರೆ ಜೆನ್ಸಿಗಳು ಬೇಗ ಮೂವ್ ಆನ್ ಆಗ್ತಾರೆ ಅಂತ ಹೇಳ್ತೀರಾ? ಯಾಕಂದರೆ ಅವಾಗೆಲ್ಲ ಇದ್ರೆ ಮೂವ್ ಆನ್ ಆಗಬೇಕು, ಬಾರಲ್ಲಿ ಎಣ್ಣೆ ಕುಡ್ಕೊಂಡು ಆ ಥರ ಫೀಲಿಂಗ್ ಸಾಂಗ್ ಹಾಕ್ಕೊಂಡು ಅಥವಾ ಫ್ರೆಂಡ್ಸ್ ಹತ್ರ ಹೋಗಿ ಈ ಥರ ಶೇರ್ ಮಾಡ್ಕೊಂಡು. ಬಟ್ ಇವಾಗಿನ ಜೆನ್ಸಿ ಪೀಪಲ್ ಬೇಗ ಮೂವ್ ಆನ್ ಆಗ್ತಾರಾ ಅಂತ ಅನಿಸುತ್ತಾ? ಅವ್ರ ಮೈಂಡ್ಸೆಟ್ ಆ ಥರ ಇರುತ್ತೆ. ತುಂಬ ಲೈಟಾಗಿ ತೊಗೊಳ್ಳೋ ಎಲ್ಲ ವಿಚಾರನೂ ತುಂಬ ಲೈಟಾಗಿ ತೊಗೊಳ್ಳೋವಂಥ ಮೈಂಡ್ಸೆಟ್ ಆಗಿಬಿಟ್ಟಿದೆ ಆಲ್ರೆಡಿ ಈಗ. ಸೊ ತುಂಬ ಈಸಿ ಇರುತ್ತೆ ಅವ್ರಿಗೆ. ಎಸ್, ಈಗ ಸಿನಿಮಾ ವಿಚಾರಕ್ಕೆ ಅಂತ ಬಂದಾಗ ಸಿನಿಮಾದ ಕೆಲವೊಂದು ಲೊಕೇಶನ್ಸ್ಗಳಾಗಿರ್ಬೋದು, ಎಲ್ಲಿ ಶೂಟ್ ಆಯಿತು, ಹೇಗೆ ಆ ಶೂಟಿಂಗ್ ಜರ್ನಿ ಬಗ್ಗೆ ಎಕ್ಸ್ಪೀರಿಯನ್ಸ್ ಹೇಳೋದಾದರೆ? ಇದು ಕಂಪ್ಲೀಟ್ ಬೆಂಗಳೂರಲ್ಲೇ ನಡೆದಿರೋವಂಥ ಕತೆ. ಬೆಂಗಳೂರಲ್ಲೇ ಹುಟ್ಟು ಬೆಳೆದಿರೋವಂಥ ಒಂದು ಹುಡುಗನ ಕತೆನ ನಾವು ತೋರಿಸ್ತಿದ್ದೀವಿ. ಅವನ ಲೈಫಲ್ಲಿ ಏನಾಯಿತು, ಅವನ ಲೈಫ್ನ ಇಟ್ಕೊಂಡು ಜನರಲ್ ಆಗಿ ಏನು ರಿಲೇಟ್ ಮಾಡ್ಕೋಬೋದು ಅದನ್ನು ಇಟ್ಕೊಂಡು ಮಾಡಿರುವಂಥ ಸಿನಿಮಾ ಇದು. ಸೊ ತುಂಬ ಬೆಂಗಳೂರಲ್ಲೇ ಮಾಡಿರುವಂಥ ಸಿನಿಮಾ. ಈಗ ಶೂಟಿಂಗ್ ಸೆಟ್ ಅಂತ ಬಂದಾಗ ಕೆಲವು ಆರ್ಟಿಸ್ಟ್ಗಳಿಗೆ ಒಂದು ಕಂಪ್ಲೇಂಟ್ ಇರುತ್ತೆ, ಊಟ ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ. ಸೊ ನಿಮ್ಗೆ ಏನಾದರೂ ಆ ಥರ ಫೀಲ್ ಆಗಿದೆಯಾ? ಡೈರೆಕ್ಟರ್ ಇಲ್ಲದೆ ಅಂತ ಹೇಳಬೇಡಿ.
ಏನಾದರೂ ಆ ಥರ ಫೀಲಿಂಗ್ ಆಗಿದೆಯಾ ಅಂತ? ಇಲ್ಲ 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 ಆ ಥರ ಆ ಥರ ಏನಿಲ್ಲ. ಏನು ಚೆನ್ನಾಗಿತ್ತು ಎಲ್ಲ ಜರ್ನಿ. ಸೊ ಎಷ್ಟು ತಮಾಷೆ ಮಾಡ್ಕೊಂಡಾಗಿರ್ಬೋದು, ಯಾರೆಲ್ಲ ಕಾಲು ಎಳ್ಕೊಂಡು ಈ ಥರ ಏನಾದರೂ ಮಾಡ್ಕೊಂಡಿದ್ದೀರಾ? ಅವ್ರ ನಗು ನೋಡಿದ್ರೆ ನಂಗೆ ಏನೋ ಕ್ವಶನ್ ಹುಟ್ಟಾಗ್ತಾ ಇದೆ. ಆಕ್ಚುಲಿ ಏನಕ್ಕೆ ನಗು ಬರ್ತಿದೆ ಅಂದ್ರೆ ಆ ಥರದ್ದು ಏನೂ ನಡೆದೇ ಇಲ್ಲ. ಐ ಮೀನ್ ಅಷ್ಟೊಷ್ಟು ಸ್ಪೇಸೇ ಇರಲಿಲ್ಲ. ಫಸ್ಟ್ ಆಫ್ ಆಲ್ ನಮಗೆ ಬಿಸಿ ಶೂಟಿಂಗ್ ಸೀನ್ಸ್ ಮತ್ತು ಟೈಟ್ ಸ್ಕೆಡ್ಯೂಲ್ಸಲ್ಲಿ ಶೂಟ್ ಮಾಡ್ತಿದ್ರಿಂದ ಆ ಥರ ಏನೂ ಆಗೇ ಇಲ್ಲ. ಅದು ಫೆಡ್ಡೇಕ್ ಆಗ್ತಿರ್ಲಿಲ್ವಾ ಪಾ ಕಂಟಿನ್ಯೂ ಶೂಟಿಂಗು ಅಂತ? ಅಂದರೆ ಅಷ್ಟು ಹೆಕ್ಟಿಕ್ ಆಗಲ್ಲ. ಅವತ್ತೇನು ಮಾಡಬೇಕು ಅದು ಮಾಡಿಕೊಂಡು ವಿ ಯೂಸ್ ಟು ಜಸ್ಟ್ ಗೋ ಅಷ್ಟೇ. ಅದ್ರ ಜಾಸ್ತಿ ಅಥವಾ ಕಡಿಮೆ ನಾವು ಮಾತಾಡೋದು ಮಾಡೋದು ಏನೂ ಇರ್ತಾ ಇರಲಿಲ್ಲ. ಮತ್ತು ರ್ಯಾಪು ಎಲ್ಲ ಹೇಗೆ ಬಿಲ್ಡ್ ಆಗ್ತಾ ಇತ್ತು ಅಂತ? ಅದು ಆನ್ ಸ್ಕ್ರೀನ್ಗೆ ಎಷ್ಟು ಬೇಕೋ ಅಷ್ಟು ನಾವು ವರ್ಕ್ಶಾಪಲ್ಲಿ ವರ್ಕ್ ಮಾಡ್ಕೊಂಡ್ಬಿಟ್ಟಿದ್ವಿ, ಕಮ್ಯುನಿಕೇಟ್ ಮಾಡಿಕೊಂಡು. ಸೊ ಅದನ್ನು ಜಸ್ಟ್ ನಾವು ಪ್ರೆಸೆಂಟ್ ಮಾಡಬೇಕಿತ್ತು ಅಷ್ಟೇ. ಯಾರು ಡೈಲಾಗ್ ಸ್ವಲ್ಪ ಅಂದರೆ ತಡವರ್ಸ್ಕೊಂಡು ಹೇಳೋದು ನಿಮ್ಮಿಬ್ಬರಲ್ಲಿ? ಆ ಥರ ಎಕ್ಸ್ಪೀರಿಯನ್ಸ್ ಏನೂ ಇಲ್ಲ ಮ್ಯಾಮ್, ಆ ಥರ ಏನಿಲ್ಲ. ಬಿಕಾಸ್ ವೆಲ್ ಪ್ರಿಪೇರ್ಡ್ ಆಗಿದ್ವಿ ನಾವು ಮುಂಚೆನೆ. ಸ್ಕ್ರಿಪ್ಟ್ ಇತ್ತು, ನಮ್ಮ ಬೌಂಡೆಡ್ ಸ್ಕ್ರಿಪ್ಟ್ ಮುಂಚೆನೇ ಇತ್ತು. ಸೊ ವೆಲ್ ಪ್ರಿಪೇರ್ಡ್ ಆಗಿ ನಾವು ಆನ್ ಬೋರ್ಡ್ ಹೋಗಿದ್ದು. ಸೊ ಆ ಥರ ತೊಂದರೆಗಳೇನಾಗಲಿಲ್ಲ. ಅಂದರೆ ಯಾಕಂದರೆ ಮುಂಚೆನೇ ಬೇಗ ಮುಗಿಸ್ಬೇಕು ಅನ್ನೋ ಒಂದು ಕಾರಣದಿಂದ ನಾವು ಪ್ರಿಪೇರ್ ಆಗಿದ್ವಿ. ಲೇಟ್ ಮಾಡೋದು ಬೇಡ, ನಮ್ಮಿಂದ ಲೈಟ್ಸ್ ಡಿಪಾರ್ಟ್ಮೆಂಟ್ ಇರುತ್ತೆ, ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಇರುತ್ತೆ, ಮತ್ತು ನಾವು ಶೆಡ್ಯೂಲ್ ಹಾಕ್ಕೊಂಡಿರ್ತೀವಿ ದಿನಕ್ಕೆ ಇಷ್ಟು ಸೀನ್ಸ್ ಶೂಟ್ ಮಾಡಬೇಕು ಅನ್ನೋದು. ಅದಕ್ಕೆ ತೊಂದರೆ ಆಗಬಾರ್ದು ಅನ್ನೊಂದು ಇದಿರುತ್ತಲ್ಲ, ವೆಲ್ ಪ್ರಿಪೇರ್ಡ್ ಆಗೇ ಬರ್ತಿದ್ವಿ. ಸೊ ಈಗ ಲವ್ ಸೀಸನ್ಗೆ ಈ ಸೀಸನ್ನೇ ಅಂತ ಏನಾದರೂ ಪರ್ಟಿಕ್ಯುಲರ್ ಕಾಯ್ತಾ ಕೂತಿದ್ದು, ಈ ಸೀಸನಲ್ಲೇ ಈ ಸಿನಿಮಾ ಶೂಟ್ ಆಗಬೇಕು ಅಂತ ಏನಾದರೂ? ಆ ಥರ ಏನಿಲ್ಲ, ಆ ಥರ ಏನಿಲ್ಲ. ಓಕೆ, ಈಗ ಲವ್ ಸೀಸನ್ ಅಂದರೆ ಸೀಸನ್ ವೈಸ್ ಹೋಗುತ್ತಾ ಸಿನಿಮಾ ಹೇಗೆ ಅನ್ನುವಂಥದ್ದು? ನೀವು ರಿಲೇಟ್ ಮಾಡ್ಕೊಳ್ತೀರಾ ಕೆಲವೊಂದು ಫೀಲಿಂಗ್ಸ್ನ, ಕೆಲವೊಂದು ಎಮೋಷನ್ಸ್ನ ನೀವು ಆ ಥರ ಸೀಸನ್ಸ್ ವೈಸ್ ರಿಲೇಟ್ ಮಾಡ್ಕೋಬೋದು ಅಷ್ಟೇ. ಬಿಟ್ಟರೆ ಪರ್ಟಿಕ್ಯುಲರ್ಗೆ ಮಳೆಗಾಲ, ಚಳಿಗಾಲ, ಬಿಸಿಲು ಆ ಥರ ಏನಿಲ್ಲ. ಅಂದರೆ ನಾವು ಎಮೋಷನ್ಸ್ನ ಆ ಥರ ರಿಲೇಟ್ ಮಾಡ್ಕೋಬೇಕು. ಅಂದರೆ ಕೆಲವೊಂದು ಎಮೋಷನ್ಸ್ ಆ ಥರ ಅನಿಸುತ್ತೆ, ಈಗ ಕೋಪ ಬಂದಾಗ ಬಿಸಿಗಾಲ, ಈ ಥರ ರಿಲೇಟ್ ಮಾಡ್ಕೋಬೇಕಾಗತ್ತೆ ನೀವು ಅಷ್ಟೇ. ಈಗ ಸಿನಿಮಾದಲ್ಲಿ ನಿಮ್ಮೊಂದು ಹಾಡು ತುಂಬ ಅಂದರೆ ಸಕ್ಸಸ್ ಕಾಣ್ತು, ಮಳೆಯಾಗೋ ಮೊದಲೇ ಅಂತ ಹಾಡು. ಸೊ ಅರ್ಮಾನ್ ಮಲ್ಲಿಕ್ ಅವ್ರು ಹಾಡಿರುವಂಥದ್ದು. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ, ಆ ಒಂದು ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಹೇಳೋದಾದ್ರೆ? ತುಂಬ ಎಕ್ಟಿಕ್ ಆಗಿತ್ತು ಆ ಸಾಂಗ್ ಶೂಟಿಂಗ್ ಅಂತೂ. ತುಂಬ ಓವರ್ ಆಗಿತ್ತು. ಐ ಮೀನ್ ಲೋಡ್ ತುಂಬ ಕಷ್ಟ ಆಗ್ತಿತ್ತು. ಬಟ್ ಔಟ್ಪುಟ್ ನೋಡಿದಾಗ ತುಂಬ ಖುಷಿ ಆಗುತ್ತೆ. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ವಿ ಸಮರ್ಥ್ ಸರ್ ತುಂಬ ಅವ್ರಿಗೆ ಕ್ರೆಡಿಟ್ಸ್ ಕೊಡಲೇಬೇಕು. ಒಳ್ಳೆ ಮ್ಯೂಸಿಕ್ ಕೊಟ್ಟು ಮತ್ತು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಮತ್ತು ಲಿರಿಸಿಸ್ಟ್ ಪ್ರಮೋದ್ ಮರವಂತೆ ಸರು ಮತ್ತು ಅರ್ಮಾನ್ ಮಲಿಕ್ ಸರು, ಇವರೆಲ್ಲ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಮತ್ತು ನಮ್ಮ ಸಿನಿಮಾದಲ್ಲಿ ಒಂದೊಂದು ಸಾಂಗ್ ಒಂದೊಂದು ಕತೆ ಹೇಳುತ್ತೆ ನಿಮಗೆ. ಅಂದರೆ ಏನೋ ಇಡಬೇಕಲ್ಲ ಅಂತ ಫೋರ್ಸ್ಫುಲಿ ತುಂಬಿಸಿಲ್ಲ. ಕಂಟೆಂಟ್ ಸ್ಕ್ರಿಪ್ಟು ನಮಗೆ ಆ ಥರ ಡಿಮ್ಯಾಂಡ್ ಮಾಡಿತ್ತು. ಅಂದರೆ ಈ ಸಾಂಗ್ಸ್ ಎಲ್ಲ ಬೇಕು ಅನ್ನೋ ಥರ ತುಂಬ ತುಂಬ ಅದ್ಭುತವಾಗಿ ಬಂದಿದೆ ಸಾಂಗ್ಸ್ ಎಲ್ಲನೂ. ಚೆನ್ನಾಗಿ ಬಂದಿದೆ. ಕೆ ಕಲ್ಯಾಣ್ ಸರ್ ಒಂದು ಸಾಂಗ್ ಬರೆದಿದ್ದಾರೆ, ಅನಿನಾ ಭಟ್ ಮೇಡಮ್ ಒಂದು ಆಡಿದ್ದಾರೆ. ನೆಕ್ಸ್ಟ್ 4ನೇ ತಾರೀಕು ರಿಲೀಸ್ ಆಗುತ್ತೆ. ತುಂಬ ಚೆನ್ನಾಗಿ ಔಟ್ಪುಟ್ ಬಂದಿದೆ ಮ್ಯೂಸಿಕಲ್ಲಿ. ನಿಮ್ಮಿಬ್ಬರ ಕಾಂಬಿನೇಷನಲ್ಲಿ ಏನಾದರೂ ಹಾಡಿದ್ಯಾ? ಅದು ನೀವು ಸಿನಿಮಾ ನೋಡಬೇಕು. ಎಲ್ಲ ಹೌದೌದು, ಅಂದರೆ ಸಿಚುವೇಶನ್ ಸಾಂಗ್ಸ್ ಎಲ್ಲ ಇದೆ. ನೀವು ಸಿನಿಮಾ ನೋಡಿದಾಗ ಯಾವ ಸಿಚುವೇಶನ್ಗೆ ಯಾವ ಸಾಂಗ್ ಅನ್ನೋದು ನಿಮಗೆ ಐಡಿಯಾ ಬರುತ್ತೆ. ಆ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಆಗಿರುವ ಪಾತ್ರದ ಹೆಸರು ಏನಾದರೂ ಹೇಳೋದಾದರೆ? ನನ್ನ ಪಾತ್ರದ ಹೆಸರು ಪವಿತ್ರ ಅಂತ. ತುಂಬ ವಿಭಿನ್ನವಾದಂತಹ ಪಾತ್ರ. ಆ್ಯಂಡ್ ಎಲ್ಲರಿಗೂ ಒಂದು ಸೆಕೆಂಡ್ ರಿಲೇಟ್ ಆಗ್ಬೋದು. ಐ ಮೀನ್ ಒಬ್ಬ ಹೆಣ್ಣಿನ ಮನದಾಳದ ಮಾತು ಥರ ಅನಿಸುತ್ತೆ ಅದು. ಐ ಮೀನ್ ಒಂದು ಡಿಫ್ರೆಂಟ್ ಪರ್ಸ್ಪೆಕ್ಟಿವಲ್ಲಿ ನೋಡ್ಬೋದು ಅನಿಸುತ್ತೆ. ನನ್ನ ಕ್ಯಾರೆಕ್ಟರ್ನ ಜನ ಬೇರೆ ಥರ ಆಕ್ಸೆಪ್ಟ್ ಮಾಡ್ಕೊಳ್ತಾರೆ ಅನಿಸುತ್ತೆ. ಸೊ ಯಾ, ನೀವು ನಿಜವಾಗ್ಲೂ ಇಷ್ಟೊಂದು ಸಾಫ್ಟ್ ಇದ್ದೀರಾ ನೀವು. ಫುಲ್ ಇವರು ನೋಡಿದ್ರೆ ಕಾಮಿಡಿ ಇದೆ, ಇಷ್ಟೊಂದು ಸಾಫ್ಟಾಗಿ ಮಾತಾಡ್ತಿದ್ದೀರಲ್ಲ ಅದಕ್ಕೆ. ಐ ಮೀನ್ ಐ ಡಿಪೆಂಡ್ಸ್ ಆನ್ ಸಿಚುವೇಶನ್. ಇಲ್ಲಿ ಹೇಗಿರ್ಬೇಕು ಹಾಗಿರ್ತೀನಿ. ನೀವು ಆಮೇಲೆ ಮಜಾ ಅಂದರೆ ಫುಲ್ ಆ ಥರ ಇರ್ತೀನಿ, ಚೇಂಜ್ ಆಗ್ತಾ ಇರ್ತೀನಿ. ಸೊ ಕಣ್ಣಲ್ಲೇ ಮಾತಾಡ್ತೀರಾ ನೀವು? ಒಂದು ಲುಕ್ ಅವ್ರಿಗೆ ಕೊಡೋದಾದ್ರೆ ಕಾಮಿನಿ. ತುಂಬ ಕಷ್ಟಪಟ್ಟಿದ್ದೀನಿ ಕಾಮಿನಿಂದ ಹೊರಗೆ ಬರೋಕ್ಕೆ. ಇವಾಗ ಚಂದನ ಆಗೋಕ್ಕೆ ಚಂದನ ಆಗೇ ಇರ್ತೀನಿ ಸರ್. ಆ ಪಾತ್ರ ಒಂಥರ ಸಕ್ಸಸ್ ಕೊಡ್ತು ನಿಮಗೆ, ಆ ಒಂದು ಲುಕ್ಕಿಗೆ ಆಗಿರ್ಬೋದು, ಆ ದೆವ್ವ ಕ್ಯಾರೆಕ್ಟರ್ಗೆ ಆಗಿರ್ಬೋದು. ಸೊ ಒಂದು ಲುಕ್ ಅವ್ರಿಗೆ ಏನಾದರೂ ಸಿನಿಮಾ ಡೈಲಾಗ್ ಹೇಳ್ತಾ ಆ ಲುಕ್ಕಲ್ಲಿ ಹೇಳ್ಬೇಕು, ಕಾಮಿನಿ ಲುಕ್. ಕಾಮಿನಿಯನ್ನು ಪ್ರವೇಶ ಮಾಡ್ಕೊಳ್ಳಿ ಒಳಗಡೆ. ಕಾಮಿನಿ ಅದರಲ್ಲಿ ಏನೋ ಒಂದು ಡೈಲಾಗ್ ಇರುತ್ತೆ ನಿಮ್ಮದು, ಅವ್ನು ಬೇಕು ನನಗೆ ಅಂತ ಏನೋ. ಸೊ ಆ ಡೈಲಾಗನ್ನು ನಿಮ್ಮ ಹೀರೋಗೆ ಹೇಳೋದಾದ್ರೆ ಕಾಮಿನಿ ಲುಕ್ಕಲ್ಲಿ? ಚಿರು ನನ್ನವನು. ಸಾಕು.
ಮೇ ಬಿ ಅವ್ರಿಗೆ ಚಿರುನೇ ಇರಬೇಕು ಅನ್ಸುತ್ತೆ ಫೀಲ್. ಅಲ್ಲಿ ಚಿರು ಇತ್ತು, ಸೊ ಚಿರುನೇ ಅಂತ ಫಿಕ್ಸ್ ಆಗಿ. ನೀವು ಆ ಕಡೆ ತಿರ್ಗಿ ಚಿರು ಥರ ಕಾಣಿಸ್ತೀವಿ. ಸಾಕು ಸಾಕು ಸಾಕು, ಕಾಮಿನಿ ಬೇಡ ಇವಾಗ. ಎಸ್, ಈಗ ಒಂದು ಫನ್ನಿ ಥರ ಆಟ ಆಡೋಣ. ಒಂದು ಕ್ವಶನ್ಸ್ ಕೇಳ್ತೀನಿ, ಟಪ ಟಪ ಅಂತ ಆನ್ಸರ್ ಹೇಳಬೇಕು. ಟಪ ಟಪ ಅಂತ ಹೇಳಿ ಯಾರು ಹೇಳ್ತಿರೋ ಫಸ್ಟ್ ಅವ್ರು ಹೇಳಬೇಕು, ಕೈ ಎತ್ತು ಅಥವಾ ಏನಾದರೂ ಮಾಡ್ಕೊಂಡು. ಹೇಳಿನಾ? ನಿಮ್ಮ ತಂದೆಯ, ಅಣ್ಣನ, ಅಮ್ಮನ ಎರಡನೇ ಮಗ ನಿಮ್ಗೇನಾಗಬೇಕು? ಇನ್ನೊಂದ್ಸಲಿ ಹೇಳಿ. ನಿಮ್ಮ ತಂದೆಯ, ಅಣ್ಣನ, ಅಮ್ಮನ ಎರಡನೇ ಮಗ ನಿಮ್ಗೇನಾಗಬೇಕು? ನಾನೇ ಅಲ್ವಾ? ಕರೆಕ್ಟ್. ಸೊ ಇಬ್ರಲ್ಲಿ ಜಾಸ್ತಿ ಮಾತಾಡೋದು ಯಾರು? ನಮ್ಮಿಬ್ರಲ್ಲ, ನಾನೇ ಅನ್ಸುತ್ತೆ. ಇವ್ರು ಮಾತಾಡೋದಿಲ್ಲ. ಅದ್ರಲ್ಲಿ ನೀವು ಸೈಲೆಂಟ್ ಆಗಿದ್ದೀರಾ ಮ್ಯಾಮ್ ತುಂಬ. ಇದ್ದೀನಿ ಅಷ್ಟೇ, ಬಟ್ ಜಾಸ್ತಿ ಆಫ್ ಸ್ಕ್ರೀನ್ ತುಂಬಾ ಮಾತಾಡ್ತೀನಿ, ಇವ್ರು ಅಷ್ಟು ಮಾತಾಡಲ್ಲ. ಹೌದು, ಅಷ್ಟೊಂದು ಸೈಲೆಂಟ್. ಇಂಟ್ರೋವರ್ಟ್. ಸೆಟ್ಟಲ್ಲಿ ಜಾಸ್ತಿ ತರಲೆ ಯಾರು? ಯಾರು ಇರಲಿಲ್ಲ. ತರಲೆ ಮಾಡೋಕ್ಕೆ ನಿಮ್ಗೆ ಟೈಮ್ ಸಿಕ್ಕಿಲ್ಲ. ಎಕ್ಸಾಕ್ಟ್ಲಿ ಅಷ್ಟಿತ್ತು. ಬಟ್ ಲಾಸ್ಟ್ ಎಪಿಸೋಡ್ ಶೂಟ್ ಮಾಡಿದ್ವಿ, ಅದು ಮಜಾ ಇತ್ತು. ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಮಾಡಿದ್ವಿ. ಅಲ್ಲಿ ನಾನೇ ತರಲೆ ಅನ್ಸುತ್ತೆ. ಆ ಕ್ಯಾರೆಕ್ಟರ್ಗೆ ನಾನು ಪ್ರಿಪರೇಷನ್ ಆಗ್ತಿದ್ದೆ, ಆನ್ ಸೆಟ್ ತರಲೆ ಮಾಡ್ತಿದ್ದೆ. ಅಂದ್ರೆ ಯಾವ ಥರ ತರಲೆ? ಪೋಲಿ ತರಲೆನಾ? ಪೋಲಿ ತರಲೆನೆ. ಐ ಮೀನ್ ಚಿಕ್ಕ ಹುಡುಗ ಹೆಂಗ್ ಬಿಹೇವ್ ಮಾಡ್ತಾನೆ ಆ ಥರ ಬಿಹೇವ್ ಮಾಡ್ತಿದ್ದೆ. ಈಗ ಡೈರೆಕ್ಟರ್ ಹೇಳಿದ್ದು ಅರ್ಥ ಆಗಿಲ್ಲ ಅಂದ್ರು ಅರ್ಥ ಆಯ್ತು ಅಂತ ಯಾರು ಸುಳ್ಳು ಹೇಳ್ತಾರೆ? ನಾನೇ ಅನ್ಸುತ್ತೆ. ನಿಮ್ಮ ಕ್ಲಾರಿಟಿ ಇತ್ತು. ನನಗೆ ಕ್ಲಾರಿಟಿ ಇತ್ತು ಕಂಪ್ಲೀಟ್ ಆಗಿ. ಹಾ, ನಿಮ್ಗೆ ಆ ಥರ ಡೌಟ್ ಇದ್ದು ಓಕೆ ಅಂತಿದ್ರ? ಅಂದ್ರೆ ತುಂಬಾ ಮಾತಾಡ್ತಿದ್ದೆ. ಅವ್ರ ಪಾಯಿಂಟ್ ಆಫ್ ವ್ಯೂ ಒಂದಿತ್ತು, ನನ್ನ ಪಾಯಿಂಟ್ ಆಫ್ ವ್ಯೂ ಒಂದಿತ್ತು. 1 ಸೆಕೆಂಡ್ ಇಬ್ರಿಗೂ ಏನೋ ಕನ್ವಿನ್ಸ್ ಇಬ್ರು ಆಗ್ತಿಲ್ಲ, ಬಟ್ ನಾನೇ ಸರಿ ಬಿಡಿ ಆಯ್ತು ಮಾಡ್ಬಿಡೋಣ ಅಂತ ಮಾಡಿದ್ದೆ. ಕನ್ವಿನ್ಸ್ ಅವ್ರಾಗದೆ ಇದ್ದಾಗ. ಓಕೆ, ನೀವು ಕನ್ವಿನ್ಸ್ ಆಗೋದು ತುಂಬಾ ಕಷ್ಟನಾ? ಕ್ಯಾರೆಕ್ಟರ್ ವೈಸ್ ಹೌದು, ನನಗೆ ಅದು ಒಂದು ಸ್ವಲ್ಪ ಅನ್ಸ್ಬೇಕು, ಕ್ಲಾರಿಟಿ ಸಿಕ್ಬಿಡ್ಬೇಕು, ಅವಾಗ ನನಗೆ ಈಸಿ ಆಗುತ್ತೆ. ಸೆಟ್ಟಿಗೆ ಲೇಟಾಗಿ ಬಂದಾಗ ಕಾರಣ ಕೊಡೋದು ಯಾರು ಜಾಸ್ತಿ? ನಾ ಯಾರು ಲೇಟಾಗಿ ಬಂದಿಲ್ಲಪ್ಪ. ಅವ್ರು ಫಸ್ಟ್ ನಗುವಲ್ಲಿ ಗೊತ್ತಾಯ್ತು ನನಗೆ. ಇಲ್ಲ ಆಯ್ತು, ಐ ಮೀನ್ ಬಿಕಾಸ್ ಐ ವಾಸ್ ಡೂಯಿಂಗ್ ಸಮಥಿಂಗ್ ಎಲ್ಸ್ ಆಲ್ಸೋ, ಅದರಿಂದ ನಾನು ಹೇಳ್ಬಿಟ್ಟೆ ಲೇಟಾಗಿ ಬರ್ತಿದ್ದೆ. ಸ್ವಲ್ಪ ಶೂಟ್ ಇದೆ ಅಂತೆಲ್ಲ ಅಷ್ಟೇ. ನಿಮ್ ಸಮಸ್ಯೆ ಅಲ್ಲ, ಅಲ್ಲಿ ಸಮಸ್ಯೆ. ಸಮಸ್ಯೆ ಅಷ್ಟೇ, ನಮ್ದೇನಿಲ್ಲ. ನಾನು ಸೆಟ್ಟಲ್ಲೇ ಇರೋರಲ್ವಾ, ಸೆಟ್ಗೆ ಫಸ್ಟ್ ಬರ್ತಿದ್ದು ನಾನೇ, ಲಾಸ್ಟ್ ಹೋಗ್ತಿದ್ದೆ. ಲೈಟ್ ಪರ್ಸನ್ ಇಂದ ಮುಂಚೆ ಬರ್ತಿದ್ರಲ್ಲ, ಸೊ ಇವ್ರು ಲೇಟ್ ಆಗೋ ಪರಿಸ್ಥಿತಿನೇ ಇರ್ಲಿಲ್ಲ ಅವತ್ತು. ಅಂದ್ರೆ ಕಾರಣ ಯಾರು ಕೊಡ್ತಾ ಇರ್ಲಿಲ್ಲ, ನಿಮ್ಮ ಬಿಟ್ಟು ಬೇರೆಯವ್ರು ಏನಾದ್ರು ಕಾರಣ ಕೊಡ್ತಿದ್ರ? ಇಲ್ಲ ಮ್ಯಾಮ್, ಯಾಕೆಂದ್ರೆ ಮುಂಚೆನೆ ಟೈಮ್ ಕೇಳ್ತಿದ್ವಲ್ಲ, ನೀವು ಈ ಟೈಮಿಗೆ ಫ್ರೀ ಇರ್ತೀರಾ, ಇಲ್ಲ ಯಾವ ಟೈಮಿಗೆ ಬರ್ಬೋದು ಅನ್ನೋದು, ಆ ಟೈಮಿಗೆ ಪಿಕಪ್ ಮಾಡ್ಕೊಳ್ತಿದ್ವಿ. ಈಗ ಕಾರಣ ಕೊಡೋದಾದ್ರೆ ಏನು ಕಾರಣ ಕೊಡ್ತಿದ್ರಿ? ಈಗ ಸೆಟ್ಟಿಗೆ ಲೇಟ್ ಆಯ್ತು, ಡೈರೆಕ್ಟರ್ ಕೇಳಿದ್ರು ಯಾಕಮ್ಮ ಲೇಟು ಅಂತ. ಅದು ಸ್ವಲ್ಪ ಬೆಳಗ್ಗೆ ಹುಷಾರಿರ್ಲಿಲ್ಲ, ತುಂಬ ಸುಸ್ತಾಗೋಗಿತ್ತು, ಅಥವಾ ಕ್ಯಾಬ್ ಬುಕ್ ಆಗ್ತಿರ್ಲಿಲ್ಲ, ಎಷ್ಟು ಟ್ರೈ ಮಾಡಿದ್ರು ಆಗ್ತಿರ್ಲಿಲ್ಲ ಅನ್ನೋದು ಆ ಥರ. ಸೊ ಇದನ್ನ ನಂಬ್ತಿದ್ರ ಡೈರೆಕ್ಟರು? ಹಾ, ನಂಬೋದ್ರನೇ ಇದೆ ಅಲ್ವಾ, ಹುಷಾರಾದ್ರೆ ಯಾರು ನಂಬಲ್ಲ, ಕ್ಯಾಬ್ ಬುಕ್ ಆಗಿದ್ರೆ ಯಾರು ನಂಬಲ್ಲ. ಆದ್ರೆ ಕೆಲವು ಡೈರೆಕ್ಟರ್ಗೆ ಅದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ಎಲ್ಲ ಹಿಂಗೆ ಹೇಳ್ತಾರೆ. ಎಲ್ಲರೂ ಫಸ್ಟ್ ಟೈಮ್ ನಾನು ಹೇಳಿದಾಗ ನಂಬ್ತಾರೆ ಯಾರ್ಯಾದ್ರು, ಮತ್ತೆ ಮತ್ತೆ ಅದೇ ಹೇಳಿದ್ರೆ ಎಲ್ಲ ಸೇಮ್ ರೀಸನ್ ಹೇಳಿದಾಗ ಡೌಟ್. ಮೇನ್ ರೀಸನ್ ಟ್ರಾಫಿಕ್ ಇದ್ದೇ ಹೇಳ್ತಾರೆ, ಟ್ರಾಫಿಕ್. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ನಮ್ಮ ಸಮಸ್ಯೆ ಎಲ್ಲ ಗಾಡಿ ಸಮಸ್ಯೆ. ಸೊ ಈಗ ಮತ್ತೊಂದು, ನಾನೊಂದು ಕೆಲವೊಂದು ವಸ್ತು ಆಗಿರ್ಬೋದು ಅಥವಾ ಕೆಲವೊಂದು ಪ್ರಾಣಿ ಹೆಸರು ಹೇಳ್ತೀನಿ. ಸೊ ಅದು ಯಾವ ಸಿನಿಮಾದಲ್ಲಿ ಇತ್ತು, ಆ ಸಿನಿಮಾದ ಹೆಸರು ಹೇಳ್ಬೇಕು. ಓಕೆ. ಮೊಲ, ಮುಂಗಾರು ಮಳೆ, ಹಂದಿ, ಗಾಳಿಪಟ, ಮತ್ತೆ ರ್ಯಾಂಬೋ. ಅದ್ರಲ್ಲಿ ಗೆಜ್ಜೆ, ಇದು ಆಪ್ತ ಮಿತ್ರ. ಎಸ್ ಕರೆಕ್ಟ್. ನಾನು ಅದಕ್ಕೆ ನಿಮ್ಮ ನೋಡಿದ ಕ್ಲಿಕ್ ಆಗುತ್ತೆ. ಕರೆಕ್ಟ್ ಆಗಿದೆ ಕ್ವಶನ್ ಅದು. ಕಾರು, ಎಲ್ಲ ಸಿನಿಮಾ ಮುಂಗಾರು ಮಳೆ ಇದೆ. ಮೇನ್ ಹೈಲೈಟ್ ಆ ಕಾರನ್ನೇ. ಧರ್ಮ ಕಾರು, ರ್ಯಾಂಬೋ ಅಲ್ಲಿದೆ. ಕಾರ್ ಇದೆ. ಬಸ್, ಡಕೋಟಾ ಎಕ್ಸ್ಪ್ರೆಸ್. ಎಮ್ಮೆ, ಎಮ್ಮೆ ಇದ್ಯಾವ್ದು ಮೂವಿ? ಯಾರೇ ಕೂಗಾಡಲಿ. ಹಾ, ಯಾರೇ ಕೂಗಾಡಿ, ಯಾವ್ದು ಕೂಗಾಡಲಿ ಸಿನಿಮಾದ ಹೆಸರು. ಸಿನಿಮಾದ ಹೆಸರು ಯಾರೇ ಕೂಗಾಡಲಿ ಅಂತ ಒಂದು ಸಿನಿಮಾ ಇದೆ ನೋಡಿ, ಪುನೀತ್ ಸರ್ದು, ಅದ್ರಲ್ಲೂ ಎಮ್ಮೆ ಇದೆ ಅನ್ಸುತ್ತೆ. ನಾನು ಅದೇ ಎಮ್ಮೆ ಹೇಳ್ತಿಲ್ಲ, ನಾನು ಬೇರೆ ಎಮ್ಮೆ ಹೇಳ್ತಿದ್ದೆ. ಅದು ನಿಜ ಗೊತ್ತಿಲ್ಲ ಹೆಸರು ಏನು. ಸಂಪತ್ತಿಗೆ ಸಂಪತ್ತಿಗೆ ಸವಾಲು. ಓಕೆ. 3 ಹೀರೋಯಿನ್. ಲವ್ ಸೀಸನ್ಸ್. ಅವ್ರು ಅಷ್ಟೊಂದು ಯೋಚನೆ ಮಾಡಿದಾಗ ನಾನು ಅಲ್ಲಿ ಹಿಂದೆ ನೋಡ್ತಿದ್ದೀನಿ. ಲವ್ ಸೀಸನ್ಸ್. ಲವ್ ಸೀಸನ್ಸ್. ಕ್ಯಾಮ್ರಾ, ಎಲ್ಲದರಲ್ಲೂ ಇರುತ್ತೆ ಕ್ಯಾಮ್ರಾ. ಲವ್ ಸೀಸನ್ಸ್ ಅಲ್ಲ ಇಲ್ಲೇ ಇದ್ದಲ್ಲ, ಅದಕ್ಕೆ ಕೇಳಿದ್ದು. ಲವ್ ಸೀಸನ್ಸ್ ಅಲ್ಲೂ ಕ್ಯಾಮ್ರಾ. ಲವ್ ಸೀಸನ್ಸ್ ಒಳಗಡೆ ಒಂದು ಶೂಟಿಂಗ್ ನಡೀತೆ.
ಅಲ್ಲೂ ಕ್ಯಾಮ್ರಾ ಯೂಸ್ ಮಾಡಿದ್ವಿ. ಸೊ ಲವ್ ಸೀಸನ್ ಹೇಗೆ ಪ್ರೊಸೆಸ್ ಹೇಗೆ? ಅಂದರೆ ಹೀರೋಗೆ ಒಂದು ಜಾಬ್ ಇರುತ್ತೆ. ಸೊ ಅದು ಸಿನಿಮಾಗೆ ಸಂಬಂಧಪಟ್ಟಿದ್ದೇ ಇರುತ್ತೆ. ಸೊ ಸಿನಿಮಾದಲ್ಲಿ ಸಿನಿಮಾ ಶೂಟಿಂಗ್ ಆಗುತ್ತೆ. ಸೊ ಆವಾಗ ನಾನು ಕೇಳಿದೆ ನಿಮ್ಮ ಪಾತ್ರ ಹೇಗೆ ಅಂತ. ಸೊ ನೀವು ಅದನ್ನು ಹೇಳಲಿಲ್ಲ. ಸೊ ಯಾವ ಥರದ ಪಾತ್ರ ಅಂತ ನಿಮ್ಮದು? ಯಾವ ಥರದ ಪಾತ್ರ ಅಂದರೆ ಹೇಳಿದೆ ಅಲ್ವಾ ನಾನು, ಹೌದು. ಅಷ್ಟೇ ನಮ್ಮ ಡೈರೆಕ್ಟರ್ ಅಷ್ಟೇ ಹೇಳಕ್ ಹೇಳಿದಾರೆ. ಅವಾಗಲೇ ಅವರು ಸ್ವಲ್ಪ ರಿವೀಲ್ ಮಾಡಿದ್ರು ಅದು ಗೊತ್ತಾಗ್ಬಿಡುತ್ತೆ. ಹೌದು ಹೌದು ಹೌದು. ಹೌದು. ಓಕೆ, ಹಾಗಾದ್ರೆ ಹಿಂಗೆ ಇರ್ತೀನಿ. ಈಗ ಸಿನಿಮಾ ಅಂತ ಬಂದಾಗ ಸಾಕಷ್ಟು ಜನ ಹೇಳ್ತಾರೆ ಹೊಸೊಬ್ಬರ ಸಿನಿಮಾ ಹೇಗೆ ನೋಡೋದು, ಏನಿದೆ ಅದರಲ್ಲಿ ಅಂತ. ಸೊ ಅಂಥವ್ರ ಒಂದು ಮೈಂಡ್ ಸೆಟ್ಗೆ ಏನು ಹೇಳ್ತೀರಾ? ಈಗ ಯಾರೇ ಸ್ಟಾರ್ ಹೀರೋ ಆಗಿರಲಿ, ಸ್ಟಾರ್ಟ್ ಆಗಿದ್ದು ಹೊಸದಿಂದನೇ. ಫಸ್ಟ್ ಹೆಜ್ಜೆ ಇಟ್ಟಿದ್ದು ಹೊಸಬ್ರೆ ಅವರು. ಅವ್ರು ಮಾಡಿದಾಗ ಎಲ್ಲ ಹೊಸಬ್ರೆ ಇದ್ದರು. ಸೊ ನಾವು ಹೊಸಬ್ರೆ. ನಾವು ಸ್ವಲ್ಪ ಏನು ಆಡಿಯನ್ಸ್ಗೆ ಕೊಡಬೇಕು ತುಂಬ. ಈಗ ನಿಮಗೆ ಗೊತ್ತಿದೆ ಕನ್ನಡ ಇಂಡಸ್ಟ್ರಿಲಿ ಯಾವ ಥರ ಇದೆ ಅನ್ನೋದು. ಸೊ ಅದನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ಮಾಡಿರೋವಂಥ ಸಿನಿಮಾ ಇದು. ಡಿಸಪಾಯಿಂಟ್ ಅಂತೂ ಮಾಡಲ್ಲ. ನಂಬೋದು, ನಂಬಿಕೆನೇ ಜೀವನ ಅಲ್ವಾ. ಸೊ ನಂಬಿ ಥಿಯೇಟ್ರಿಗೆ ಬಂದು ನಮಗೆ ಒಂದು ಸಪೋರ್ಟ್ ಮಾಡಿದ್ರೆ ನಾವು ಆ ನಂಬಿಕೆನ ಉಳಿಸ್ಕೊಳ್ತೀವಿ. ಆ ಕಾನ್ಫಿಡೆನ್ಸ್ ಇದೆ ನಮಗೆ. ನೀವೇನು ಹೇಳ್ತೀರಾ? ನಾನು ತುಂಬ ನಂಬ್ತೀನಿ ಆಡಿಯನ್ಸ್. ಅವ್ರು ನಿಜವಾಗ್ಲೂ ಇಷ್ಟ ಆಗಿ ಜೆನ್ಯೂನ್ ಆಗಿ ನಾವು ಮಾಡಿದೀವಿ ಅಂತ ಗೊತ್ತಾದರೆ ಅವ್ರು ತುಂಬ ಸಪೋರ್ಟ್ ಮಾಡ್ತಾರೆ ಅಂತ ನಂಬಿಕೆ ನನಗಿದೆ. ಬಿಕಾಸ್ ಈಗ ನಾವು ನೋಡಿದ್ರೆ ಹೊಸಬ್ರ ಸಿನಿಮಾನ ಆ್ಯಕ್ಚುಲಿ ಏನೋ ಪಾಪ್ಯುಲರ್ ಆಗ್ತಾ ಇರೋದು. ಬಿಕಾಸ್ ಫಸ್ಟ್ಲಿ ಸ್ಟಾರ್ ಮೂವೀಸ್ ಅಷ್ಟಿಲ್ಲ. ಸೊ ಇರೋದ್ರಲ್ಲಿ ನಾವು ಚೆನ್ನಾಗಿ ಔಟ್ಪುಟ್ ಕೊಟ್ಟರೆ ಅವರು ನಮಗೆ ಸಪೋರ್ಟ್ ಮಾಡ್ತಾರೆ ಅಂತ ಕಾನ್ಫಿಡೆನ್ಸ್ ನನಗಿದೆ. ಆ್ಯಂಡ್ ಜಸ್ಟ್ ಅದಕ್ಕೆ ಸ್ವಲ್ಪ ಎಫರ್ಟ್ ಹಾಕಿ ಅವರು ನಮ್ಮ ಟೀಸರ್ ಟ್ರೇಲರ್ಸ್ನ ನೋಡಿ ಥಿಯೇಟರಿಗೆ ಬರೋ ಪ್ರಯತ್ನ ಮಾಡಬೇಕಷ್ಟೆ. ಯಾಕಂದರೆ ಜನಗಳಿಗೊಂದು ಮೈಂಡ್ ಸೆಟ್ ಹೇಗೆ ಅಂದರೆ ಹೊಸೊಬ್ಬರ ಈ ಮುಖ ನಾವು ಹೊಸದಾಗಿ ನೋಡ್ತಾ ಇದ್ದೀವಿ. ಸೊ ಇವ್ರು ಏನು ಮಾಡ್ತಾರೆ, ಇವ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಹೇಗೆ ಆ್ಯಕ್ಟಿಂಗ್ ಮಾಡ್ತಾರೆ ಅಂತ ಗೊತ್ತಿಲ್ಲ, ಹೇಗೆ ನಟನೆ ಮಾಡ್ತಾರೆ ಅಂತ ಗೊತ್ತಿಲ್ಲ, ಸೊ ಹೇಗೆ ಡೈಲಾಗ್ ಡೆಲಿವರಿ ಮಾಡ್ತಾರೆ ಅಂತ ಗೊತ್ತಿಲ್ಲ. ಸೊ ಆ ಥರ ಎಲ್ಲ ಅವ್ರ ತಲೆಯಲ್ಲಿ ಒಂದು ಕೆಲವು ಯೋಚನೆಗಳು ಬರುತ್ತೆ. ಸೊ ಆ ಯೋಚನೆನ ಈ ಸಿನಿಮಾದ ಮೂಲಕ ನೀವು ಬ್ರೇಕ್ ಹಾಕ್ತೀರಾ ಅಂತ? ಅಂದರೆ ಈ ಥರ ಯೋಚನೆ ನಾವು ಹೊಸಬ್ರೆ, ಬಟ್ ಈ ಥರ ಯೋಚನೆ ಅವ್ರಿಗೆ ಚೇಂಜ್ ಆಗಬೇಕು ಅಂದರೆ ನಮ್ಮ ಟೀಸರ್ಸ್ ಇದೆ, ಸಾಂಗ್ಸ್ ಇದೆ. ಸೊ ಇದು ನೋಡಿದ್ರೆ ಅವ್ರಿಗೆ ಖಂಡಿತ ಹೊಸ ಟೀಮ್ ಅಂತ ಅನ್ಸಲ್ಲ. ಬಿಕಾಸ್ ಆ ಥರ ಕಂಟೆಂಟ್ಸ್ ನಮ್ಮ ಹತ್ರ ಇದೆ. ನಮಗೆ ಸಾಂಗ್ಸ್, ಒಳ್ಳೆ ಸಾಂಗ್ಸ್ ಇದೆ, ಅವ್ರಿಗೆ ಇಷ್ಟ ಆಗುವಂಥ ಸಾಂಗ್ಸ್ ಇರುತ್ತೆ. ಟೀಸರ್ ಕಟ್ ಮಾಡಿ ಮತ್ತೆ ನೆಕ್ಸ್ಟ್ ಟ್ರೈಲರ್ ರಿಲೀಸ್ ಆಗುತ್ತೆ. ಸೊ ಅದರಲ್ಲಿ ಅವ್ರಿಗೆ ಜಜ್ಮೆಂಟ್ ಸಿಕ್ಬಿಡುತ್ತೆ. ಹೊಸಬ್ರು ಆಗಿದ್ರು ಯಾವ ಥರ ಮಾಡಿದ್ದಾರೆ ಅನ್ನೋದು ಅವ್ರಿಗೆ. ಜನ ತುಂಬ ಬುದ್ಧಿವಂತರಿದ್ದಾರೆ. ಸೊ ಈಗ ಹೀರೋ ಅಂತ ತಕ್ಷಣ ಬಂದಾಗ ಕೆಲವ್ರ ಮೈಂಡ್ ಸೆಟ್ ಇರುತ್ತೆ, 6 ಪ್ಯಾಕ್ ಇರಬೇಕು, ಹೈಟ್ ಇರಬೇಕು, ವೆಯ್ಟ್ ಇರಬೇಕು, ಆ ಥರ ಇರಬೇಕು, ಈ ಥರ ಇರಬೇಕು ಅಂತ. ಸೊ ಅದೆಲ್ಲ ಬ್ರೇಕ್ ಹಾಕ್ಬೋದಾ ಅನ್ನುವಂಥದ್ದು. ಸೊ ಅದಲ್ಲದೆ ಹೀರೋ ಒಬ್ಬ ಸಾಮಾನ್ಯವಾಗಿದ್ದು ಆತನ ಪ್ರತಿಭೆಯಿಂದನೇ ಜನಗಳನ್ನು ಮೆಚ್ಚಿಸಬಹುದಾ ಅನ್ನುವಂಥದ್ದು. ಅಂದರೆ ಕಂಪ್ಲೀಟ್ ಅದು ಔಟ್ ಆ್ಯಂಡ್ ಔಟ್ ಕಂಟೆಂಟ್ ನಾವು ಯಾವ ಥರ ಚೂಸ್ ಮಾಡ್ತೀವಿ, ಸ್ಕ್ರಿಪ್ಟ್ ಯಾವ ಥರ ಡಿಮ್ಯಾಂಡ್ ಮಾಡುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮ್ಯಾಮ್. ಈ ಸಬ್ಜೆಕ್ಟ್ಗೆ ನಾನು 3 ವೇರೀಸ್ ತೋರಿಸ್ಬೇಕಿತ್ತು, ಅದನ್ನು ನಾನು ಚಾಲೆಂಜಿಂಗ್ ಆಗಿ ತೊಗೊಂಡು ಮಾಡಿದೆ. ಈಗ ಸಣ್ಣ ಆಗಬೇಕಿತ್ತು, ಸಣ್ಣ ಆದೆ. ಸೊ ಆ ಥರ ಸ್ಕ್ರಿಪ್ಟ್ ಡಿಮ್ಯಾಂಡ್ ಮಾಡಿದಾಗ ಅನಿವಾರ್ಯ ಇಲ್ಲ, ಮಾಡಲೇಬೇಕು. ಸೊ ಅದು ಬಿಟ್ಟು ಬೇರೆ ಏನಿದೆ ಕೇಳಿ ಕೆಲಸ ನಿಮಗೆ? ಯಾಕಂದರೆ ಈಗ ಬೀದಿಗೊಬ್ಬ ಸ್ಟಾರ್ ಥರ ಎಲ್ಲ ಕಡೆ ಹೋದ್ರು ನಮ್ಮ ಸ್ಟಾರ್ಗಳಾಗಿ ನಟರುಗಳು ಸಿಗ್ತಾರೆ. ರೀಲ್ಸ್ ಮಾಡೋದ್ರಿಂದ ಆಗಿರ್ಬೋದು, ಎಲ್ಲ ಇದರಿಂದನೂ. ಬಟ್ ರಿಯಲ್ ಆಗಿ ಪ್ರತಿಭೆ ಇರೋರಿಗೆ ಅವಕಾಶಗಳು ಸಿಗ್ತಾ ಇಲ್ಲ ಅಂತ ಕೆಲವು ಮಾತುಗಳು ಬರ್ತಾ ಇದೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಅವಕಾಶಗಳು ಸಿಗ್ತಿಲ್ಲ ನಿಜ, ಬಟ್ ಅವಕಾಶಗಳು ಸಿಗೋ ಥರ ಮಾಡ್ಕೋಬೇಕು. ನಾವು ನಮ್ಮ ಎಫರ್ಟ್ಸು ಹಾಕಬೇಕು. ನಾವು ಅದು ಎಫರ್ಟ್ಸ್ ಅಂತೂ ಇರಬೇಕು ಮ್ಯಾಮ್. ಅದು ಯಾವಾಗ ಯಾರು ಕೈ ಹಿಡಿತಾರೆ ಅನ್ನೋದು ನಮ್ಮ ಕೈಲಿಲ್ಲ. ಎಫರ್ಟ್ಸ್ ಅಂತೂ ಅದು ಆ್ಯಕ್ಚುಲಿ ನಿಜ, ಅವಕಾಶಗಳು ಕಡಿಮೆ ಆಗಿದೆ. ಬಟ್ ಏನು ನಮ್ಮಲ್ಲಿ ಎಷ್ಟು ಪ್ರಯತ್ನ ಆಗುತ್ತೆ, ನಾವು 100% ಹಾಕಿದ್ರೆ ಸಂವಾದಿ ಅದವೇ ಒಂದಲ್ಲ ಒಂದು ಖಂಡಿತ ಏನಾದರೂ ಒಂದು ಬಂದೇ ಬರುತ್ತೆ. ಯಾರಾದರೂ ಒಬ್ಬರು ಕಣ್ಣಿಗಾದರೂ ಕಾಣಿಸ್ಕೊಳ್ತೀವಿ. ಬಿಕಾಸ್ ನಾನು ಇವತ್ತು ಪರ್ಟಿಕ್ಯುಲರ್ಲಿ ಇಲ್ಲಿ ಕೂತು ಮಾತಾಡ್ತಿದ್ದೀನಿ ಅಂದರೆ ದಟ್ ಈಸ್ ದ ರೀಸನ್. ಬಿಕಾಸ್ ಕನ್ವೆನ್ಷನಲ್ ಆಗಿ ನೋಡೋ ಅಂಥದ್ದು ಏನಿಲ್ಲ. ಬಟ್ ಇಫ್ ಐ ಆಮ್ ಬೀಯಿಂಗ್ ಹಿಯರ್, ಐ gave what I could, and ಅಲ್ಲಿ ಅದನ್ನ ಒಬ್ಬರಾದರೂ ನೋಟಿಸ್ ಮಾಡಿ ಹಾಗೆ ಇಟ್ ವಾಸ್ ನೆಟ್ವರ್ಕಿಂಗ್ ಆ್ಯಂಡ್ ಇಟ್ ಹ್ಯಾಸ್ ಲೆಡ್ ಟಿಲ್ ಹಿಯರ್. ಸೊ ನಮ್ಮ ಪ್ರಯತ್ನ 100% ಕೊಟ್ಟರೆ ಯೂನಿವರ್ಸ್ ವಿಲ್ ಕಮ್ ಇನ್ ಅಟ್ಲೀಸ್ಟ್ 1% ಅಂತ ಏನೋ ಒಂದು ಆಗುತ್ತೆ ಮ್ಯಾಜಿಕ್. ಎಷ್ಟು ಜನಗಳಿಗೆ ಹೇಗೆ ಕನ್ವಿನ್ಸ್ ಮಾಡ್ತೀರಾ ಸಿನಿಮಾ ನೋಡೋದಕ್ಕೆ? ಟೀಸರ್ ಇದೆ, ಮತ್ತು ಯೂಟ್ಯೂಬಲ್ಲಿ ಸಾಂಗ್ಸ್ ಇದೆ. NR ಸ್ಟುಡಿಯೋ ಯೂಟ್ಯೂಬಲ್ಲಿ ಸಾಂಗ್ಸ್ ಇದೆ, ನೋಡಿ ನಿಮ್ಗೆ ಇಷ್ಟ ಆಗುತ್ತೆ. ಸೊ ನಮ್ಮ ಸಿನಿಮಾಗೆ ಬನ್ನಿ, ನಂಬಿ ಬನ್ನಿ. ನಾವು ಮೋಸ ಮಾಡೋದಿಲ್ಲ ನಿಮ್ಮ ಟೈಮ್ಗೆ ಅಥವಾ ನಿಮ್ಮ ದುಡ್ಡಿಗೆ. ನಾವಂತೂ ಮೋಸ ಮಾಡೋದಿಲ್ಲ.
ಒಳ್ಳೆ ಕಂಟೆಂಟ್ ಜೊತೆಯಲ್ಲಿ ಎಲ್ಲ ಹೊಸಬರು ಸೇರಿಕೊಂಡು ಹೊಸಬರು ಬರಬೇಕು, ಹೊಸ ಕಂಟೆಂಟ್ಸ್ ಬರಬೇಕು ಅಂತ ಹೇಳ್ತಾರೆ. ನಾವೆಲ್ಲ ಹೊಸಬರು ಹೊಸ ಕಂಟೆಂಟ್ ಜೊತೆ ಬರ್ತಿದ್ದೀವಿ. ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ. ನಮ್ಮ ಸಾಂಗ್ಸ್ನ, ಟೀಸರ್ಸ್ನ, ಟ್ರೈಲರ್ಸ್ನ ನೋಡಿ. ಅದಾದಮೇಲೂ ನಿಮಗೆ ನೋಡಬೇಕು ಅಂತ ಅನಿಸುತ್ತೆ, ಬಿಕಾಸ್ ಟ್ರೈಲರ್ ಎಲ್ಲ ಆ ಥರ ಕಟ್ ಮಾಡಿರ್ತೀವಿ. ನಮ್ಮ ಹತ್ರ ತುಂಬ ಕಂಟೆಂಟ್ ಇದೆ, ತುಂಬ ಎಲಿಮೆಂಟ್ಸ್ ಇದೆ ನೋಡುವಂಥದ್ದು ಅಥವಾ ಫೀಲ್ ಆಗುವಂಥದ್ದು. ಇದು ಹೇಳಬೇಕು ಅಂದರೆ ಇದು ನಿಮ್ಮ ಕತೆನ ನಾವು ನಿಮಗೆ ಫೀಲ್ ಆಗೋ ಥರ ನಾವು ತೋರಿಸ್ತಿದ್ದೀವಿ. ದಯವಿಟ್ಟು ನಂಬಿ ಥಿಯೇಟ್ರಿಗೆ ಬನ್ನಿ, ನಿಮಗೆ ಮೋಸ ಮಾಡೋದಿಲ್ಲ. July 3rd, 2026 ನಮ್ಮ ಸಿನಿಮಾ ಲವ್ ಸೀಸನ್ಸ್ ಥಿಯೇಟರ್ಗೆ ಬರ್ತಾ ಇದೆ. ಸೊ ಪ್ಲೀಸ್ ಬನ್ನಿ, ಥಿಯೇಟ್ರಲ್ಲೇ ಸಿನಿಮಾ ನೋಡಿ. ಆ್ಯಂಡ್ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಇಡೀ ಲವ್ ಸೀಸನ್ಸಲ್ಲಿ ಅಟ್ಲೀಸ್ಟ್ 1 ಸೆಕೆಂಡ್ ಆದರೂ ನಿಮ್ಮನ್ನು ನೀವೇ ಕಾಣ್ತೀರಾ. ನಿಮ್ಮ ಲೈಫಲ್ಲಿ ಇರೋದು ಏನಾದರೂ ಒಂದು 100% ನಿಮಗೆ ರಿಲೇಟಬಲ್ ಅನಿಸುತ್ತೆ. ಆ್ಯಂಡ್ ಮನೆಗೂ ಹೋಗಿ 1 ಸೆಕೆಂಡ್ ಮೆಲ್ಕ್ ಹಾಕೋ ಥರ ಇದೆ ನಮ್ಮ ಸಿನಿಮಾ. ಸೊ ಪ್ಲೀಸ್ ಬನ್ನಿ, ಥಿಯೇಟ್ರಲ್ಲೇ ನೋಡಿ. ಈಗ ಲವ್ ಸೀಸನ್ ಅಂದಾಗ ಸಿನಿಮಾ ಥರ ನೋಡೋದು ಬಿಟ್ಟು ಕೆಲವರು ಅದನ್ನು ಪರ್ಸನಲ್ ಆಗಿ ತಗೋತಾರೆ. ಈಗ ಲವ್ ಸೀಸನ್ ಅಂತಲ್ಲ, ಈಗ ಲವಲ್ಲಿ ಬ್ರೇಕಪ್ ಆಗಿದೆ, ಈ ಸಿನಿಮಾದಲ್ಲಿ ಬ್ರೇಕಪ್ ಆಗಿರುತ್ತೆ. ಸೊ ಅದು ಎಷ್ಟೋ ಜನಕ್ಕೆ ತುಂಬ ಅಟ್ಯಾಚ್ ಆಗಿರ್ಬೋದು, ಅಲ್ಲಿ ಕುತ್ಕೊಂಡು ಅಳೋದಾಗಿರ್ಬೋದು. ಸೊ ಅದನ್ನು ಕೆಲವೊಬ್ರು ಅದು ಡ್ರಾಮಾ ಅಂತಾರೆ. ಸೊ ಇದ್ರ ಬಗ್ಗೆ ನೀವು ಏನು ಹೇಳ್ತೀರಾ? ನಿಜವಾಗ್ಲೂ ನಿಮ್ಮ ಸಿನಿಮಾ ನೋಡಿ ಅತ್ತವರು ನಿಜವಾಗ್ಲೂ ಡ್ರಾಮಾ ಥರ ಅಂತ ಫೀಲ್ ಆಗುತ್ತೆ, ಅಥವಾ ನಿಜವಾಗ್ಲೂ ಅವ್ರ ಕಣ್ಣಲ್ಲಿ ನೀರು ಹಾಕ್ತಾರಾ? ಫೀಲ್ ಆಗುತ್ತೆ ಮ್ಯಾಮ್. ಯಾಕಂದರೆ ರಿಯಲಿಸ್ಟಿಕ್ ಅಪ್ರೋಚ್ ಇಟ್ಕೊಂಡೇ ಮಾಡಿದ್ದೀವಿ. ಸಿನಿಮ್ಯಾಟಿಕ್ ಲಿಬರ್ಟಿ ಇದೆ, ಬಟ್ ಅದ್ರ ಜೊತೆಯಲ್ಲಿ ರಿಯಲಿಸ್ಟಿಕ್ ಅಪ್ರೋಚ್ ಇಟ್ಕೊಂಡೇ ಮಾಡಿದ್ದೀವಿ. ಅಂದರೆ ತುಂಬ ಓವರ್ ಆಗೋಯ್ತು ಆ ಥರ ಸಿಚುವೇಶನ್ ಬರುತ್ತೆ ಸಿನಿಮಾದಲ್ಲಿ. ಆ ಥರ ನಿಮ್ಗೆ ಡ್ರಾಮಾ ಅನಿಸಿದ್ರು ಆ ಪಾತ್ರ ಮಾಡ್ತಿರೋದು ಕರೆಕ್ಟ್ ಅಂತಲೇ ಅನಿಸುತ್ತೆ ಆಡಿಯನ್ಸ್ಗೆ. ಸೊ ಔಟ್ ಆಫ್ ದಿ ಬಾಕ್ಸ್ ಎಲ್ಲೂ ಹೋಗಿಲ್ಲ. ಅಂದರೆ ರಿಯಾಲಿಟಿ ಏನಿದೆ, ನಮಗೆ ಕ್ಲೋಸ್ ರಿಯಾಲಿಟಿ ಏನಿದೆ ಅದನ್ನೇ ನಾವು ಸಿನಿಮಾ ಪ್ರೆಸೆಂಟ್ ಮಾಡ್ತಿದ್ದೀವಿ ಆಡಿಯನ್ಸ್ಗೆ. ಈಗ ಸಾಕಷ್ಟು ಲವ್ ಸ್ಟೋರಿಗಳು ಬಂತು. ಲವ್ ಸ್ಟೋರಿ ಅಂತ ಬಂದಾಗ ಅಲ್ಲಿ ಬ್ರೇಕಪ್ ಆಗಿರೋದು, ಬ್ರೇಕಪ್ ಸಾಂಗ್ ಆಗಿರ್ಬೋದು ಅಥವಾ ಹಾಡುಗಳಾಗಿರ್ಬೋದು, ಅದಕ್ಕೆ ಸಾಕಷ್ಟು ಒಂದು ಅವರ ನಡುವೆ ಆಗಿರುವಂತಹ ಕಪಲ್ಸ್ ನಡುವೆ ಆಗಿರುವಂತಹ ಮಾತುಗಳು. ಸೊ ಇದರ ಸೇಮ್ ಇರುತ್ತೆ. ಅಂದರೆ ಈಗ ಲವ್ ಸೀನ್ ಅಂತ ಬಂದಾಗ ಅಲ್ಲಿ ಒಂದು ಹುಡುಗಿ ಮೀಟ್ ಆಗ್ತಾರೆ. ಸೊ ಆ ಥರದ್ದು ಕಾಮನ್ ಆಗಿ ಸೀನ್ ಇರುತ್ತೆ. ಬಟ್ ನಿಮ್ಮ ಕತೆ ಈ ಎಲ್ಲ ಲವ್ ಸ್ಟೋರಿಗಿಂತ ಹೇಗೆ ಡಿಫ್ರೆಂಟ್ ಆಗಿ ಹೋಗುತ್ತೆ ಅನ್ನೋಂಥದ್ದು? ಲವ್ ಅನ್ನೋದು ಕಾಮನ್, ಬಟ್ ನಾವು ಯಾವ ಥರ ಪೋರ್ಟ್ರೇ ಮಾಡ್ತಿದ್ದೀವಿ ಅಥವಾ ನಾವು ಯಾವ ಥರ ಶೋಕೇಸ್ ಮಾಡ್ತಿದ್ದೀವಿ ಅನ್ನೋದು ತುಂಬ ಡಿಫ್ರೆಂಟಾಗಿ ಅಟೆಂಪ್ಟ್ ಮಾಡಿದ್ದೀವಿ. ಅಂದರೆ ಇತ್ತೀಚೆಗೆ ಅಲ್ಲ, ನೀವು ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಈ ಥರ ಸಿನಿಮಾ, ಈ ಥರ ಸ್ಕ್ರೀನ್ ಪ್ಲೇ ಬೇರೆ ಥರ ಬಂದಿರ್ಬೋದು, ಬಟ್ ಈ ಥರ ಕಂಟೆಂಟ್ ಅಥವಾ ಈ ಥರ ವಿಷಯ ಮತ್ತು ನಾವು ಅಪ್ರೋಚ್ ಮಾಡ್ತಿರೋ ವಿಧಾನ ಇದು ಫ್ರೆಶ್ ಅಂತಲೇ ಅನಿಸುತ್ತೆ. ಸೊ ಡೆಫಿನೆಟ್ಲಿ ಕನೆಕ್ಟ್ ಆಗುತ್ತೆ, ಇಷ್ಟ ಆಗುತ್ತೆ. ಆ್ಯಂಡ್ ಇದು ಟಿಪಿಕಲ್ ಆಗೇನಿಲ್ಲ, ಇದು 3 ಜನ ಒಬ್ಬರಾದ್ಮೇಲೆ ಒಬ್ರು ಆ ಥರದ್ದಲ್ಲ. ಇದೊಂಥರ ಬೇರೆ ಥರನೇ ಇಂಟರ್ ಕನೆಕ್ಷನ್ ಇದೆ ಒಂದಕ್ಕೊಂದು ಸ್ಟೋರಿ ಮಧ್ಯೆ. ಅದನ್ನು ಜನ ಬಂದು ರಿಸೀವ್ ಮಾಡಬೇಕಷ್ಟೇ ಅಂತ ಹೇಳ್ತೀನಿ. ಈಗ ಲವ್ ಅಂತ ಬಂದಾಗ ಲವ್ಗಳಿಗೆ ಫ್ರೆಂಡ್ಸ್ಗಳು ಜಾಸ್ತಿ ಸಪೋರ್ಟ್ ಮಾಡ್ತಾರೆ. ಸೊ ನೀವು ಯಾರ ಲವ್ಗೆ ಹೋಗಿ ಸಪೋರ್ಟ್ ಮಾಡಿ ಸಿಕ್ಕಾಕೊಂಡಿರೋದು ಈ ಥರ ಏನಾದರೂ ಆಗಿದೆಯಾ ಮನೆಯಲ್ಲಿ? ಯಾರ ಲವ್ಗೂ ಸಪೋರ್ಟ್ ಮಾಡಿಲ್ಲ ನೀವು ಫ್ರೆಂಡ್ಸ್ ಲವಲ್ಲಿ? ಅನ್ನೋ ಥರ ಬೇರೆ ಯಾವ್ದಾದ್ರು ಲವ್ ಸ್ಟೋರಿ ನೋಡಿದ್ದೀರಾ ನಿಮ್ಮ ಹತ್ರದಿಂದ ನೋಡಿರೋ ನಿಮ್ಮ ಕ್ಲಾಸಲ್ಲೇ? ತುಂಬ ನೋಡಿದ್ದೀನಿ. ಹೌದು ಮದುವೆ ಆಗಿ ಚೆನ್ನಾಗಿದ್ದಾರೆ. ಹೌದು. ಸೊ ಈ ಥರ ರೇರ್ ಅಲ್ಲ ನೋಡೋದು. ಅಂದರೆ ಕೆಲವೊಬ್ರು ಕಾಲೇಜಲ್ಲಿ ಲವ್ ಇತ್ತು ಮತ್ತೆ ಮದುವೆ ಬೇರೆಯವ್ರ ಜೊತೆ ಆಗ್ತಾರೆ. ಸೊ ಆ ಥರ ಇದೆ. ಬಟ್ ಅದು ಲವ್ ಅಂತ ಹೇಳಬೇಕು ಇಲ್ಲ ಜಸ್ಟ್ ಅದು ಇನ್ಫ್ಯಾಕ್ಚುಯೇಷನ್ ಅಂತ ಹೇಳಬೇಕು ಗೊತ್ತಿಲ್ಲ. ಟ್ರೂ ಲವ್ ಮಾಡಿದ್ರೆ ಉಳಿಸ್ಕೋಬೇಕು. ತುಂಬ ಜನ ನಾನು ನೋಡಿದ್ದೀನಿ. ಆಮೇಲೆ ತುಂಬ ಇದೆ ಮ್ಯಾಮ್, ಈ ಥರದ್ದು ನಮ್ಮ ಕಣ್ಣಿಗೆ ಬೀಳ್ತಿಲ್ಲ ಅಷ್ಟೇ. ತುಂಬ ನಮ್ಮ ಸುತ್ತಮುತ್ತ ತುಂಬ ಇದೆ. ಬಟ್ ನಮಗೆ ಏನಂದರೆ ನೆಗೆಟಿವ್ ಅನ್ನೋದು ಸ್ವಲ್ಪ ಹೈಲೈಟಾಗಿ ಕಾಣುತ್ತೆ. ಸೊ ನೆಗೆಟಿವ್ ಹೈಲೈಟಾಗಿ ಕಾಣಿ ಈ ಥರ ಪಾಸಿಟಿವ್ ವಿಷಯಗಳು ನಮಗೆ ಸ್ವಲ್ಪ ಕಡಿಮೆ ಅನಿಸ್ತಿದೆ ಅಷ್ಟೇ. ಅಂದರೆ ಯಾರಿಗೂ ನೀವು ಟಿಪ್ಸ್ ಕೊಟ್ಟಿಲ್ಲ ಲವ್ ಬಗ್ಗೆ ಆಗಿರ್ಬೋದು? ಏನಾದರೂ ಟಿಪ್ಸ್ ಕೊಡ್ತೀನಿ. ಟಿಪ್ಸ್ ಈಗ 3 ಟಿಪ್ಸ್ ಕೊಡೋದದೆ. ಲವ್ ಉಳಿಬೇಕಾದ್ರೆ ಉಳಿಸ್ಕೊಳ್ಳೋವಂಥ ಶಕ್ತಿ ನಿನ್ನಲ್ಲಿರಬೇಕು. ನೀನು ಜೆನ್ಯೂನ್ ಆಗಿರಬೇಕು, ನೀನು ಕರೆಕ್ಟಾಗಿರಬೇಕು. ತುಂಬ ಜಡ್ಜ್ ಮಾಡಬೇಡ. ಅಥವಾ ನಿನಗೇ ಆದಂಥ ಆಸೆಗಳು ನಿನಗಿದ್ರೆ ಅವ್ರಿಗೆ ಆದಂಥ ಆಸೆಗಳಿರುತ್ತೆ. ಅದಕ್ಕೆ ಸಪೋರ್ಟ್ ಮಾಡು. ಅರ್ಥ ಮಾಡ್ಕೊ ಫಸ್ಟ್ ಅಷ್ಟೇ. ಈಗ ಲವ್ವಲ್ಲಿ ಕಾಮನ್ ಆಗಿ ಮೇಲ್ ಬೆಸ್ಟ್ ಫ್ರೆಂಡ್ಸೇ ಎನಿಮಿ ಆಗ್ತಾರೆ ಲವರ್ಗೆ. ಈಗ ಒಂದು ಹುಡುಗಿಗೆ ಮೇಲ್ ಬೆಸ್ಟ್ ಫ್ರೆಂಡ್ ಇದ್ರೆ ಅವನೇ ಒಂಥರ ಎನಿಮಿ, ಅವನ ಜೊತೆ ಯಾಕಾದ್ರೂ ಇರ್ತಾಳೋ, ಅವ್ನು ಯಾವಾಗ ಹೋಗ್ತಾನೋ ಅಂತ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಮೇಲ್ ಬೆಸ್ಟಿ ಬಗ್ಗೆ? ನೋ ಕಮೆಂಟ್ಸ್. ಈಗ ನಿಮ್ಗೆ ಈಗ ಲವರ್ ಇದ್ದಾರೆ, ಹೌದು, ಮೇಲ್ ಬೆಸ್ಟಿ ಇದ್ದಾರೆ, ಏನ್ ಹೇಳ್ತೀರಾ? ಸೊ ಅವ್ರು ನಿಮ್ಮನ್ನ ಮಾತಾಡೋಕ್ಕಿಂತ ಅವ್ರನ್ನ ಜಾಸ್ತಿ ಹೊಗಳ್ಕೊಂಡು ಮಾತಾಡ್ತಾರೆ ಅಂತಾನೆ ನಾನು ಹೇಳ್ತೀನಿ. ಫ್ರೆಂಡ್ಸ್ ಓಕೆ, ಬಟ್ ಲವರ್ಗಿನ್ನ ಹೆಚ್ಚು ಕ್ಲೋಸ್ ಅಂದರೆ ಅದು
ಗೊತ್ತಿಲ್ಲ, ಅವರೇ ಅರ್ಥ ಮಾಡ್ಕೋಬೇಕು. ಸೊ ಅದನ್ನ ಹೇಗೆ ಅವ್ರಿಗೆ ಹೇಳ್ತೀರಾ ನೀವು? ಹೇಳಲ್ಲ ಮ್ಯಾಮ್, ಅವ್ರಿಗೆ ಬಿಟ್ಬಿಡ್ತೀನಿ, ಅವರೇ ಅರ್ಥ ಮಾಡ್ಕೋಬೇಕು. ಆಮೇಲೆ ಅವ್ರ ಜೊತೆ ನೋಡೋದು. ತೊಂದರೆ ಇಲ್ಲ, ಅದು ಅವ್ರಿಗೆ ಅದೇ ಇಷ್ಟ ಆದರೆ ಅದು ಮಾಡಲಿ, ತಪ್ಪಿಲ್ಲ. ಅವ್ರಿಗೆ ಇಷ್ಟ ಆಗಿದ್ದು ಮಾಡಬೇಕು. ಸೊ ನೀವು ಈಸಿಲಿ ಬಿಟ್ಕೊಡ್ತೀರಾ ಅಂತ ಆಯಿತು. ಅವ್ರಿಗೆ ಉಳಿಬೇಕು ಅಂತ ಇಲ್ದಿದ್ದಾಗ ನಾವು ಎಷ್ಟೇ ಟೈಟಾಗಿ ಇಟ್ಕೊಂಡ್ರು ಅವ್ರಿಗೆ ಹಿಂಸೆ ಆಗ್ತಿರುತ್ತೆ, ಇಲ್ಲ ನಾನು ಇಟ್ಕೊಂಡು ನನಗೆ ಹಿಂಸೆ ಆಗ್ತಿರುತ್ತೆ. ಸೊ ಫ್ರೀಡಮ್ ಇದ್ದರೆ ಒಳ್ಳೇದು, ಎಂಜಾಯ್. ಬಟ್ ನಿಮ್ಮ ಮೈಂಡ್ ಸೆಟ್ ಇರೋರು ಸ್ವಲ್ಪ ರೇರ್, ಯಾಕಂದರೆ ಜಾಸ್ತಿ ಜನ ತುಂಬ ಅಟ್ಯಾಚ್ ಆಗ್ತಾರೆ ಒಬ್ಬರಿಗೆ, ಅವ್ರನ್ನ ತುಂಬ ಹಚ್ಕೋತಾರೆ. ಅವ್ರು ಇಲ್ಲದೆ ನಾವಿಲ್ಲ, ನಮ್ಮ ಜೀವನನೇ ಇಲ್ಲ ಅನ್ಕೋತಾರೆ. ಸೊ ಅಂಥವ್ರಿಗೆ ಏನಾದ್ರು ಆ ಥರ ವ್ಯಕ್ತಿಗಳು ಬಂದಾಗ ಕಳ್ಕೊಬಾರ್ದು. ರೇರ್ ಬಟ್ ಕಳ್ಕೊಬಾರ್ದು, ಬಂದರೆ ಮಾತ್ರ ಬಿಡಬಾರ್ದು. ಈಗ ನಾವು ಒಂದು ಹುಡುಗಿ ಮೈಂಡ್ ಸೆಟ್ನು ಅಂದರೆ ಅರ್ಥ ಮಾಡ್ಕೊಳ್ಬೇಕು. ಯಾಕಂದರೆ ಫ್ರೆಂಡ್ಸ್ ಅಂತ ಬಂದಾಗ ಅವಳು ತುಂಬ ಸಪೋರ್ಟಿವ್ ಆಗಿದ್ದ, ತುಂಬ ಹೆಲ್ಪ್ ಮಾಡಿದ್ದ. ಸೊ ಅವನನ್ನು ಬಿಟ್ಕೊಡಂಗಿಲ್ಲ, ಈ ಕಡೆ ಲವರನ್ನು ಬಿಟ್ಕೊಡಂಗಿಲ್ಲ. ಸೊ ಆ ಒಂದು ಗ್ಯಾಪಲ್ಲಿ ಹುಡುಗಿ ಆಗಿದ್ದವಳು ಏನು ಮಾಡಬೇಕು ಅಂತ? ಅದು ಹುಡುಗಿ ಹೇಳಿದ್ರೆ ನೀವು ಹೇಳಿ. ಅಂದ್ರೆ ನಾನು ಅದೇ ಯೋಚನೆ ಮಾಡ್ತೀನಿ, ನನಗೆ ಆ ಥರ ಏನು ಅನುಭವ ಆಗಿಲ್ಲ, ನನಗೆ ಯಾರು ಮೇಲ್ ಬೆಸ್ಟ್ ಫ್ರೆಂಡ್ ಇಲ್ಲ, ನಾನು ಏನು ಹೇಳಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಬಟ್ ಅದು ಗೊತ್ತಿಲ್ಲ ಅದೇನು ಡೈನಾಮಿಕ್ ವರ್ಕ್ ಆಗುತ್ತೆ ಅಂತ. ಆ ಥರ ಎಕ್ಸ್ಪೀರಿಯನ್ಸ್ ಆಗಿರೋರು ಹೇಳ್ಬೋದು ಅನ್ಸುತ್ತೆ, ಇದು ನೀಟಾಗಿ ಹೆಂಗೆ ಮ್ಯಾನೇಜ್ ಮಾಡಿದ್ರು ಅಂತ. ಐ ಡೋಂಟ್ ನೋ. ಸೊ ನೀವು ಎಷ್ಟು ಜನ ಲವ್ಗೆ ಸಪೋರ್ಟ್ ಮಾಡಿದ್ದೀರಾ? ಲವ್ ಸಪೋರ್ಟ್ ಅನ್ನೋದಕ್ಕಿಂತ ಮೀಡಿಯೇಟ್ ಮಾಡಿದ್ದೀನಿ. ಅವ್ರು ಏನಾದ್ರು ಇಷ್ಟ ಅಂದರೆ ಅವ್ರಿಗೆ ಹೋಗಿ ಹೇಳೋದು ಆ ಥರ, ಅಥವಾ ಏನೋ ಬೇಜಾರಿದ್ರೆ ಸಮಾಧಾನ ಮಾಡೋದು, ಇಲ್ಲ ಅಂತೆಲ್ಲ ಹೇಳೋದು, ಆ ಥರ ಮಾಡಿದ್ದೀನಿ. ಸೇತುವೆ ಥರ ಇದ್ರಿ ಅಂತ. ಸೇತುವೆ, ಹಾಂ, ಕೈಂಡ್ ಆಫ್. ಸೊ ಎಷ್ಟು ನಿಮ್ಮ ಕಡೆಯಿಂದ ಲವ್ ಸಕ್ಸಸ್ ಆಗಿ ಮದುವೆ ಆಗಿ ಎಲ್ಲ ಚೆನ್ನಾಗಿದ್ದಾರೆ? ನನ್ನ ಏಜ್ ಗ್ರೂಪ್ ಅವರೆಲ್ಲ ಇನ್ನೂ ಮದುವೆ ಎಲ್ಲ ಆಗ್ತಾ ಇಲ್ಲ. ಅಂದರೆ ನಿಮ್ಮ ಒಂದು ಸೇತುವೆಯಿಂದ ಅವ್ರು ಎಷ್ಟು ಚೆನ್ನಾಗಿ ನಡ್ಕೊಂಡು ಹೋಗಿದ್ದಾರೆ, ತಮ್ಮ ಜೀವನವನ್ನು ಅಂದರೆ ಅವರ ಜೀವನವನ್ನು ರೂಪಿಸ್ಕೊಂಡಿದ್ದಾರೆ ಅಂತ. ಅಷ್ಟು ಇಲ್ಲ, ನಮ್ಮ ಏಜ್ ಗ್ರೂಪ್ ಅವರೆಲ್ಲ ಇನ್ನು ಮದುವೆ ಎಲ್ಲ ಆಗಿಲ್ಲ. ಇವಾಗ ಜಸ್ಟ್ ಗ್ರ್ಯಾಜುಯೇಟ್ಸ್ ಆಗಿರೋದ್ರಿಂದ ಇನ್ನು ಲೈಫ್ ಫಿಗರ್ ಔಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಅಷ್ಟು ಆ ಥರ ಸೇತುವೆ ಎಲ್ಲ ಆಗಿಲ್ಲ. ನಾನು ಜಸ್ಟ್ ಒಂದು ಬಟರ್ಫ್ಲೈ ಥರ ಪಿಜನ್ ಏನಿರುತ್ತೆ ಅದು ಮೇಘ ಸಂದೇಶ ಕೊಡೋದು, ಅಷ್ಟೇ ನನ್ನ ಕೆಲಸ. ಲೆಟರ್ ಎಲ್ಲ ಪಾಸ್ ಮಾಡ್ತಿದ್ದೆ, ಆ ಒಂದು ಕಾಲೇನಿತ್ತು ಗೊತ್ತಾ, ಅಲ್ಲಿಂದ ಲೆಟರ್ ಪಾಸ್ ಮಾಡೋದು, ಇಲ್ಲಿಂದ ಈ ಲೆಟರ್ ಚೀಟಿ ಬಿಸಾಡೋದು. ಸೊ ಆ ಥರ ಏನಾದರೂ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆ? ಯಾರಾದರೂ ಚೀಟಿ ಕೊಟ್ಟಿದ್ದಾರಾ ಲವ್ ಲೆಟರ್? ಸ್ಕೂಲ್ ಟೈಮಲ್ಲಿ ಎಕ್ಸ್ಪೀರಿಯನ್ಸ್, ಸ್ಕೂಲೇ. ಕಾಲೇಜ್ ಅಂತ ನಾನು ಹೋಗಲಿಲ್ಲ, ಎಕ್ಸ್ಪೀರಿಯನ್ಸ್ ಇಲ್ಲ. ಸ್ಕೂಲಲ್ಲಿ ಈ ಥರ ತುಂಬ ಇತ್ತು ಮ್ಯಾಮ್. ಟೀಚರ್ಸ್ ಮೇಲೆ ಯಾವುದು ಕ್ರಶ್ ಆಗಿಲ್ಲ? ಇಲ್ಲ. ಯಾಕಂದರೆ ಈಗ ಕೆಲವು ಟ್ರೋಲ್ಗಳು ಬರ್ತಾ ಇದೆ, ನಮ್ಮ ಕಾಲದಲ್ಲಿ ಟೀಚರ್ಸ್ ಹೇಗಿದ್ರು ಇವಾಗಿನ ಕಾಲದಲ್ಲಿ ಟೀಚರ್ಸ್ ಹೇಗಿದ್ರೆ ಆ ಥರ. ಸೊ ಆ ಥರ ಏನಾದರೂ ನಿಮ್ಗೆ ಆ ಥರ ಇದ್ದ ಟೀಚರ್ಸ್ಗಳೆಲ್ಲ ತುಂಬ ವಯಸ್ಸಾಗಿರೋ ರೀತಿ, ಯಂಗ್ ಟೀಚರ್ಸ್ ಬಂದಿಲ್ವಾ? ಇದ್ರು, ಬಟ್ ಆ ಥರ ಮೈಂಡ್ ಸೆಟ್ ಇರಲಿಲ್ಲ, ಕ್ರಶ್ ಆಗುವಂಥದ್ದು ಅಥವಾ ಫೀಲಿಂಗ್ಸ್ ಆಗುವಂಥದ್ದು. ಸೊ ನಿಮಗೆ ಕಾಲೇಜಲ್ಲಿ ಕ್ರಶ್ ಅಥವಾ? ಕಾಲೇಜಲ್ಲಿ ಕ್ರಶಸ್ ಇತ್ತು, ಅಂದರೆ ಟೀಚರ್ಸ್ ಮೇಲೆಲ್ಲ ಇರಲಿಲ್ಲ ಅಷ್ಟೇ. ಸೊ ಕ್ರಶ್ ಇತ್ತು, ನೀವು ಹೇಳ್ಕೊಂಡಿಲ್ವಾ? ಕ್ರಶ್ಗೆ ಹೇಳ್ಕೊಳ್ಳೋದು ಅಷ್ಟೆಲ್ಲ. ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿಲ್ಲ? ಫ್ರೆಂಡ್ಸ್ ಜೊತೆ ಆಬ್ವಿಯಸ್ಲಿ ಶೇರ್ ಮಾಡಿರ್ತೀವಿ, ಅದೆಲ್ಲ ಹುಚ್ಚತನ ಎಲ್ಲ ಏನಿರುತ್ತೆ ಮಾತಾಡೋದೆಲ್ಲ ಇದೆ. ಆದರೆ ಅವ್ರು ಹೋಗಿ ಹೇಳ್ತಾರಲ್ಲ, ನೋಡು ನಿನ್ಗೆ ಅವ್ರ ಕ್ರಶ್ ಅಂತೆ, ಹಂಗೆ ಹಿಂಗೆ ಅಂತ ಏನಾದರೂ ಹಾಕ್ಕೊಟ್ಟಿದ್ದಾರಾ? ಗೊತ್ತಿಲ್ಲ. ಹೇಳೋದಕ್ಕಿಂತ ರ್ಯಾಗ್ ಮಾಡೋದು, ತುಂಬಾ ರ್ಯಾಗ್ ಮಾಡಿನೇ ಫೀಲಿಂಗ್ಸ್ ಬಂದ್ಬಿಡುತ್ತೆ ಅನ್ಸುತ್ತೆ. ಹೌದು, ಅದು ಈಗ ಕ್ಲಾಸಲ್ಲಿ ಒಬ್ರು ಏನಾದ್ರು ನೋಟ್ಸ್ ಕೊಟ್ರು, ಅಲ್ಪ ನೋಟ್ಸ್ ಕೊಟ್ಲು ಅಂತ ಹೇಳಿದ ತಕ್ಷಣ ಅಲ್ಲಿ ಅವ್ರಿಗೆ ಫೀಲಿಂಗ್ಸ್ ಇರುತ್ತಲ್ವ, ಬಟ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಅದು. ಸೊ ಈಗ ಇಡೀ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಜರ್ನಿ ಆಗಿರ್ಬೋದು, ಯಾರ್ದೋ ಅದೊಂದು ಲವ್ ಸ್ಟೋರಿ ಆಗಿರ್ಬೋದು. ಸೊ ನಿಮ್ಮ ಲವ್ ಸೀಸನ್ ಎಷ್ಟು ಕನೆಕ್ಟೆಡ್ ಆಗುತ್ತೆ ಅವ್ರಿಗೆ? ಪ್ರತಿಯೊಬ್ಬರಿಗೂ ಲವ್ ಯಾರ್ಯಾರು ಮಾಡಿರ್ತಾರೋ ಎಲ್ರಿಗೂ ಕನೆಕ್ಟ್ ಆಗುತ್ತೆ. 14-15 ವರ್ಷದ ಹುಡುಗನಿಂದ 60, 70, 80 ವರ್ಷದ ವಯಸ್ಸಾಗಿರೋರ್ಗೂ ಕನೆಕ್ಟ್ ಆಗುತ್ತೆ. ಬಿಕಾಸ್ ಎಲ್ಲರ ಲೈಫಲ್ಲೂ ಈ ಥರ ಘಟನೆಗಳು, ಈ ಲೈಫ್ನ ಅವರು ಜರ್ನಿ ಮಾಡೇ ಹೋಗಿರ್ತಾರೆ. ಯಾರು 80 ವರ್ಷ 60 ವರ್ಷ ಯಾರು ಇರ್ತಾರೆ, ಈ ಲೈಫಿಂದನೇ ಈ ದಾರಿಯಲ್ಲೇ ಹೋಗಿರ್ತಾರೆ. ಆಮೇಲೆ ಯಾರು 15-16 ಇಯರ್ಸ್ ಇರ್ತಾರೆ, ಅವರು ಈ ವೇಲೇ ಹೋಗ್ಬೇಕು. ಅವ್ರಿಗೂ ಏಜ್ ಆಗುತ್ತೆ, ಅವ್ರಿಗೂ ಈ ಥರ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ಎಲ್ರಿಗೂ ಕನೆಕ್ಟ್ ಆಗುತ್ತೆ ಮ್ಯಾಮ್. ಅದೇ ಎಲ್ಲ ಜನ್ರೇಷನ್ ಪೀಪಲ್ಗೂ ಇದು ಕನೆಕ್ಟ್ ಆಗುತ್ತೆ. ಆ್ಯಂಡ್ ಅದೇ ನಾನು ಹೇಳಿದ್ನಲ್ಲ, ಮನೆಗೂ ಹೋಗಿ ಕನೆಕ್ಟ್ ಆಗಿ ಮೆಲ್ಕ್ ಹಾಕ್ತಾರೆ ಅಂತ ಅನ್ಸುತ್ತೆ. ಕಡೆಯದಾಗಿ ವೀಕ್ಷಕರಿಗೆ ಏನು ಹೇಳ್ತೀರಾ? ಲವ್ ಸೀಸನ್ ಸಿನಿಮಾ ಜುಲೈ 3ಕ್ಕೆ ರಿಲೀಸ್ ಆಗ್ತಾ ಇದೆ. ಸೊ ನಿಮ್ಮ ಕಡೆಯಿಂದ ವಿಶೇಷ ಆಗಿರ್ಬೋದು, ನಿಮ್ಮ ಕಡೆಯಿಂದ ಜನಗಳನ್ನ ಹೇಗೆ ಅಪ್ರೋಚ್ ಮಾಡ್ತೀರಾ ಅಂತ? ಜುಲೈ 3ನೇ ತಾರೀಕು ಲವ್ ಸೀಸನ್ ಸಿನಿಮಾ ನಿಮ್ಮ ನಿಯರೆಸ್ಟ್ ಥಿಯೇಟರ್ಸ್ಗೆ ಬರ್ತಿದೆ. ಬನ್ನಿ, ಇಡೀ ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡುವಂಥ ಸಿನಿಮಾ, ಮತ್ತು ಎಲ್ಲ ಜನ್ರೇಷನ್ಸು ಕೂಡ ಕುತ್ಕೊಂಡು ಫೀಲ್ ಮಾಡುವಂಥ ಸಿನಿಮಾ ಇದು. ತುಂಬ ರೇರಾಗಿ ಬರುತ್ತೆ ಈ ಥರ ಸಿನಿಮಾಗಳು, ಕನೆಕ್ಟ್ ಆಗುವಂಥ ಸಿನಿಮಾ ಅಥವಾ ಫೀಲ್ ಆಗುವಂಥ ಸಿನಿಮಾ, ಒಂದು ಓವರಾಲ್ ಎಕ್ಸ್ಪೀರಿಯನ್ಸ್ ಇದು. ಸೊ ಬನ್ನಿ, ನಿಮ್ಮ ಟೈಮ್ಗೆ ಅಥವಾ ನಿಮ್ಮ ದುಡ್ಡಿಗೆ ನಾವು ಮೋಸ ಮಾಡೋದಿಲ್ಲ. 100% ನಿಮಗೆ ಕನೆಕ್ಟ್ ಆಗುತ್ತೆ ಈ ಸಿನಿಮಾ, ನೀವು ಇಷ್ಟಪಡ್ತೀರಾ. ದಯವಿಟ್ಟು ಬನ್ನಿ, ಸಪೋರ್ಟ್ ಮಾಡಿ. ನಿಮ್ಮ ಆಶೀರ್ವಾದ ಬೇಕಿದೆ ನಮಗೆ. ಥ್ಯಾಂಕ್ ಯು ಸೋ ಮಚ್.
ನಮ್ಮ ಸಿನಿಮಾ ಲವ್ ಸೀಸನ್ಸ್ July 3rd 2026 ರಿಲೀಸ್ ಆಗ್ತಾ ಇದೆ. ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಆ್ಯಂಡ್ ಖಂಡಿತವಾಗ್ಲೂ ನಿಮಗೆ ಕನೆಕ್ಟ್ ಆಗೇ ಆಗುತ್ತೆ ಅಂತ ನಾನು ಭರವಸೆ ಕೊಡ್ತೀನಿ. ಎಸ್, ಥ್ಯಾಂಕ್ ಯು ಮ್ಯಾಮ್ ಇಷ್ಟೊತ್ತಿಗೆ ನಮ್ಮ ಜೊತೆ ಇದ್ದು ಮಾತಾಡಿದ್ದಕ್ಕೆ. ಸೊ ವೀಕ್ಷಕರೇ ನೋಡಿದ್ರಲ್ಲ, ಇದು ಲವ್ ಸೀಸನ್ ತಂಡದ ಮಾತಾಗಿತ್ತು. ಸೊ July 3ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಹೊಸೊಬ್ಬರ ಸಿನಿಮಾ ಅಂತ ನೆಗ್ಲೆಕ್ಟ್ ಮಾಡಬೇಡಿ, ಹೊಸೊಬ್ಬರಲ್ಲೂ ಪ್ರತಿಭೆ ಇದೆ ಅಂತ ತೋರ್ಸೋಕ್ಕೆ ಬರ್ತಾ ಇದ್ದಾರೆ. ಸೊ July 3ಕ್ಕೆ ನಾನಂತೂ ಕಾಯ್ತಾ ಇದ್ದೀನಿ ಸಿನಿಮಾ ನೋಡೋದಕ್ಕೆ. ಸೊ ನೀವು ಅಷ್ಟೇ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರನ್ನೂ ಕರ್ಕೊಂಡು ಬಂದು ಸಿನಿಮಾ ನೋಡಿ. ನಿಮ್ಮ ಹತ್ತಿರದ ಥಿಯೇಟರ್ನಲ್ಲೇ ಲವ್ ಸೀಸನ್ ಸಿನಿಮಾದ ಭರ್ಜರಿಯಾಗಿ ರಿಲೀಸ್ ಆಗ್ತಾ ಇದೆ. ಸೊ July 3ಕ್ಕೆ ರಿಲೀಸ್ ಆಗುವಂಥ ಸಿನಿಮಾಕ್ಕೆ ಸಾಕಷ್ಟು ಒಂದು ನಿರೀಕ್ಷೆಗಳನ್ನು ಚಿತ್ರತಂಡದವರು ಇಟ್ಕೊಂಡಿದ್ದಾರೆ. ನಿಮ್ಮ ಅಂದರೆ ಸಿನಿಮಾದ ಗೆಲುವು ನಿಮ್ಮ ಕೈಯಲ್ಲಿದೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಎಲ್ಲರೂ ಕೂಡ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. July 3ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಲವ್ ಸೀಸನ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಥಿಯೇಟರ್ಗೆ ಬಂದು ನೋಡಿ, ಹರಿಸಿ ಆರೈಸಿ ಅಂತ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು.